ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 2, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರೇ ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಮಂಗಳವಾರದ ಮಂಗಳ ಗ್ರಹದ ಶಕ್ತಿಯಿಂದ ತುಂಬಿದ ದಿನವನ್ನು ಅನುಭವಿಸುತ್ತೀರಿ. ಉತ್ಸಾಹ, ಚುರುಕುತನ, ಧೈರ್ಯ ಮತ್ತು ಕೆಲಸಕ್ಕೆ ಬೇಕಾದ ಶಕ್ತಿ ನಿಮ್ಮೊಳಗೆ 2ರಷ್ಟಾಗಿರುವಂತೆ ಕಾಣುತ್ತದೆ. ನಿಮ್ಮ ಸ್ವಭಾವದ ನೇರತೆ ಮತ್ತು ಕಾರ್ಯನಿಷ್ಠೆ ಇಂದಿನ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಪರಿಣಾಮ ನೀಡುತ್ತದೆ. ಕೆಲವರಿಗೆ ಇಂದು ಆತ್ಮವಿಶ್ವಾಸದ ಬೆಳವಣಿಗೆ, ಹೊಸ ನಿರ್ಧಾರಗಳಿಗೆ ಮನಸ್ಸಿನಲ್ಲಿ ಪೂರಕವಾದ ಶಕ್ತಿ ದೊರಕುತ್ತದೆ. ಕೆಲವು ಹಳೆಯ ಕೆಲಸಗಳಲ್ಲಿ ವೇಗ, ಕೆಲದಲ್ಲಿ ತುರ್ತು ಕ್ರಮಗಳು ಅಗತ್ಯವಾಗಬಹುದು. ಮಂಗಳದ ಪ್ರಭಾವದಿಂದ ಅತಿಯಾದ ಉತ್ಸಾಹ, ಕೋಪ ಅಥವಾ ತುರ್ತು ತೀರ್ಮಾನಗಳು ಸಮಸ್ಯೆ ಉಂಟು ಮಾಡಬಾರದು ಎಂಬಷ್ಟು ಜಾಗ್ರತೆ ಬೇಕು. ಇಂದು ಹೊಸ ಕಾರ್ಯಚಟುವಟಿಕೆಗಳ ಆರಂಭ, ಗುರಿಗಳನ್ನು ನವೀಕರಿಸುವುದು, ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತಹ ಸಂದರ್ಭಗಳು ಎದುರಾಗಬಹುದು. ಹೊಸ ಸಂಪರ್ಕಗಳು ಇಂದು ಕಾರ್ಯಪ್ರಗತಿಗೆ ಸಹಾಯಕ. ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತುಕತೆ, ಸಂಕಲ್ಪಗಳ ಬಗ್ಗೆ ಚರ್ಚೆ ಮತ್ತು ಭವಿಷ್ಯದ ಯೋಜನೆಗಳಿಗೆ ಇಂದಿನ ದಿನ ಉತ್ತಮ. ಆದರೆ ಸ್ಪಷ್ಟತೆ ಮತ್ತು ನಿಯಂತ್ರಣ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ಮೇಷರ ಚುರುಕು ತಳಮಳ, ಸಮಯಕ್ಕೆ ಸರಿಯಾದ ಪ್ರತಿಕ್ರಿಯೆ ಮತ್ತು ನೇತೃತ್ವ ಗುಣಗಳು ಇಂದು ಮುಖ್ಯ ಪಾತ್ರ ವಹಿಸುತ್ತವೆ. ಮೇಲಾಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ಸಾಮರ್ಥ್ಯವನ್ನು ಗುರುತಿಸುವ ಸಾಧ್ಯತೆ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ನೀಡುವ ಸೂಚನೆಗಳು ಬರುತ್ತವೆ. ಸಂದರ್ಶನ, ಪ್ರಸ್ತಾವನೆ ಅಥವಾ ಹೊಸ ಪ್ರಾಜೆಕ್ಟ್ ಕುರಿತ ಮಾತುಕತೆಗೆ ಇದು ಅನುಕೂಲಕರ ದಿನ. ಆದರೆ ಸುತ್ತಮುತ್ತ ಸ್ಪರ್ಧಾತ್ಮಕ ವಾತಾವರಣವಿದೆ. ನಿಮ್ಮ ಸ್ಪಷ್ಟ ತಂತ್ರ, ಚುರುಕುತನ ಮತ್ತು ಧೈರ್ಯಪೂರ್ಣ ಹೇಳಿಕೆಗಳು ಇಲ್ಲಿ ಮುಖ್ಯ. ಉದ್ಯಮಿಗಳಿಗೆ ಇಂದು ಮುಂಗಡ ಲಾಭ, ಹೊಸ ಗ್ರಾಹಕರ ಸಂಪರ್ಕ ಅಥವಾ ವ್ಯಾವಹಾರಿಕ ಚಟುವಟಿಕೆಯಲ್ಲಿ ಚುರುಕು ಕಾಣುತ್ತದೆ. ಮಂಗಳದ ಪ್ರಭಾವದಿಂದ ದಿಟ್ಟ ನಿರ್ಧಾರ ಮಾಡಲು ಮನಸ್ಸು ಮುಂದಾಗಬಹುದು. ಆದರೆ ಅತಿಯಾದ ಅಪಾಯ ತೆಗೆದುಕೊಳ್ಳದಿರುವುದು ಉತ್ತಮ. ಲೆಕ್ಕಪತ್ರ, ಬಾಕಿ ವಸೂಲಿ ಮತ್ತು ಹೊಸ ಯೋಜನೆಗಳ ಚರ್ಚೆಗೆ ಇಂದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಸರಿಯಾದ ನಿಯಂತ್ರಣ ಮತ್ತು ಯೋಗ್ಯ ನಿರ್ಧಾರ ಅಗತ್ಯ. ಅನಿರೀಕ್ಷಿತ ವೆಚ್ಚಗಳು ಆಗಬಹುದು. ಹೆಚ್ಚಾಗಿ ಪ್ರಯಾಣ, ಕೆಲಸದ ಸಾಧನಗಳು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳ ರೂಪದಲ್ಲಿ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ. ಆದರೆ ಹೊಸ ಹೂಡಿಕೆಗಳಲ್ಲಿ ತುರ್ತು ತೀರ್ಮಾನ ತೆಗೆದುಕೊಳ್ಳಬೇಡಿ. ಸಾಲ ಪಡೆಯುವುದು ಅಥವಾ ಸಾಲ ಕೊಡುವುದು ಎರಡನ್ನೂ ಇಂದು ತಪ್ಪಿಸುವುದು ಉತ್ತಮ. ವ್ಯಾಪಾರ ಮಾಡುವವರಿಗೆ ಇಂದು ಹಣದ ಚಲನವಲನ ಹೆಚ್ಚಾಗಬಹುದು. ಧೈರ್ಯಪೂರ್ಣ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆ ಹಣಕಾಸಿನಲ್ಲಿ ಉಪಕಾರಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮಂಗಳದ ಪ್ರಭಾವದಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗಿದ್ದರೂ ಕೂಡ ಅತಿಯಾದ ಚಟುವಟಿಕೆಗಳಿಂದ ಶ್ರಮ, ದೇಹದಲ್ಲಿ ಬಿಸಿ, ತಲೆನೋವು ಅಥವಾ ರಕ್ತದ ಒತ್ತಡದ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ. ನೀರು ಹೆಚ್ಚು ಕುಡಿಯುವುದು, ಮಸಾಲೆ ಆಹಾರ ತಪ್ಪಿಸುವುದು ಮತ್ತು ಮನಸ್ಸನ್ನು ಸಮತೋಲನದಲ್ಲಿಡುವುದು ಅಗತ್ಯ. ಕೈ, ಕಾಲು, ಭುಜ ಮತ್ತು ಸ್ನಾಯುಗಳಿಗೆ ವ್ಯಾಯಾಮದಿಂದ ಒತ್ತಡವಾಗಬಹುದು. ಯೋಗ, ಆಳವಾದ ಉಸಿರಾಟ ಮತ್ತು ಕಡಿಮೆ ಶಬ್ದದ ವಾತಾವರಣದಲ್ಲಿ ವಿಶ್ರಾಂತಿ ನಿಮಗೆ ಉಪಯುಕ್ತ. ಇಂದು ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾದರೆ ಧ್ಯಾನ ಬಹಳ ಉಪಕಾರಿ. ಆರೋಗ್ಯದ ದೃಷ್ಟಿಯಿಂದ ಇಂದು ತುಸು ಜಾಗ್ರತೆ ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕೆಲವು ಚಟುವಟಿಕೆಗಳು ವೇಗವಾಗಿ ನಡೆಯಬಹುದು. ನಿಮ್ಮ ನೇರ ಮಾತು, ಕಠಿಣ ಶೈಲಿ ಕೆಲವರಿಗೆ ಅಸಮಾಧಾನ ತಂದೀತು. ಆದುದರಿಂದ ಮಾತಿನಲ್ಲಿ ಮೃದುತನ ಮತ್ತು ತಾಳ್ಮೆಯ ಅಗತ್ಯವಿದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಗಂಭೀರ ಮಾತುಕತೆ, ಭವಿಷ್ಯದ ಯೋಜನೆ, ಮನೆಯಲ್ಲಿ ಕಾರ್ಯಪದ್ಧತಿ ಕುರಿತು ಚರ್ಚೆಗಳು ಸಂಭವಿಸಿದೀತು. ನಿಮ್ಮ ಸಹಕಾರ, ಸ್ಪಷ್ಟ ಹೇಳಿಕೆ ಮತ್ತು ಪ್ರೀತಿ ಇಂದು ಮನೆಯ ವಾತಾವರಣವನ್ನು ಉತ್ತಮಗೊಳಿಸುತ್ತದೆ. ಪ್ರಿಯಜನರಿಗೆ ಸಮಯ ಕೊಡುವುದು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಇಂದು ಕುಟುಂಬದ ನೆಮ್ಮದಿಗೆ ಕಾರಣ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕ್ರಮ ಅತ್ಯಗತ್ಯ. ಹನುಮಂತ ದೇವರ ಆರಾಧನೆ, ಮಂಗಳವಾರದ ದೀಪಾರಾಧನೆ ಅಥವಾ ಕೆಂಪು ಹೂವಿನ ಪೂಜೆ ಶಕ್ತಿ ಮತ್ತು ಧೈರ್ಯವನ್ನು ಸರಿಯಾದ ದಿಕ್ಕಿಗೆ ತರುವಲ್ಲಿ ಸಹಾಯಕ. ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನು
27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಶಕ್ತಿ, ಭಯ ನಿವಾರಣೆ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ನೈವೇದ್ಯವಾಗಿ ಬೆಲ್ಲ, ಅಕ್ಕಿ ಅಥವಾ ಕೆಂಪು ಬಣ್ಣದ ಹೂವಿನ ಅರ್ಪಣೆ ಮಾಡಬಹುದು. ಅಗತ್ಯವಿರುವವರಿಗೆ ಆಹಾರ ದಾನ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹದ ಶಕ್ತಿ ಪ್ರತೀಕ. ಧೈರ್ಯ, ಚುರುಕುತನ ಮತ್ತು ಗುರಿ ಸಾಧನೆಗೆ ಇದು ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಶಕ್ತಿ ಮತ್ತು ಮನೋವೃತ್ತಿಯನ್ನು ಬೆಳಗುತ್ತದೆ. ಇಂದು ಕೆಂಪು ಬಣ್ಣದ ಉಡುಪು ಅಥವಾ ಹೂವಿನ ಸ್ಪರ್ಶ ನಿಮಗೆ ಶುಭ. ಶುಭ ಸಮಯ ಬೆಳಿಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಕಾರ್ಯಾರಂಭ, ಮಾತುಕತೆ, ಹಣಕಾಸು ವ್ಯವಹಾರ ಅಥವಾ ಪ್ರಮುಖ ತೀರ್ಮಾನಗಳು ಯಶಸ್ವಿಯಾಗಲು ಹೆಚ್ಚು ಸಾಧ್ಯತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸ್ಥಿರ, ಭದ್ರ ಹಾಗೂ ಕರ್ಮನಿಷ್ಠ ಗುಣಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ದಿನ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಕೆಲಸದ ವೇಗ ಹೆಚ್ಚಾದರೂ ಶುಕ್ರನ ಕೃಪೆಯಿಂದ ಮನಸ್ಸಿನ ಸೌಮ್ಯತೆ, ಸ್ಥಿರತೆ ಹಾಗೂ ಚಿಂತನೆಗಳಲ್ಲಿ ಗಂಭೀರತೆ ಒಟ್ಟಿಗೆ ಕಾಣುತ್ತದೆ. ಇಂದು ನಿಮ್ಮ ಸಹಜ ಗುಣವಾದ ನೆಮ್ಮದಿ ಮತ್ತು ಪರಿಶ್ರಮವು ನಿಮಗೆ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು, ಬಾಕಿ ಉಳಿದ ನಿರ್ಧಾರಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸುವುದು ಹಾಗೂ ಹೊಸ ಕಾರ್ಯಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಉತ್ತಮ. ಕೆಲವರಿಗೆ ಮನೆ, ಕಚೇರಿ ಎರಡರಲ್ಲಿಯೂ ನೆಮ್ಮದಿ ಹಾಗೂ ಸಂಯಮದ ವಾತಾವರಣ ದೊರೆಯಬಹುದು. ಹೊಸ ಸಂಪರ್ಕಗಳು, ಹಿತೈಷಿಗಳ ಸಲಹೆಗಳು ಮತ್ತು ಹಿರಿಯರ ಆಶೀರ್ವಾದ ಇಂದು ನಿಮ್ಮ ಕಾರ್ಯಗಳಿಗೆ ಅನುಕೂಲಕರ. ಯಾವುದೇ ವಿಷಯದಲ್ಲಿ ಅತಿಯಾದ ದಡಬಡಾಪಿ ತಪ್ಪಿಸಿ ನಿಧಾನವಾದರೂ ದೃಢ ಹೆಜ್ಜೆಯೊಂದಿಗೆ ಮುಂದುವರಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಸ್ಥಿರತೆ ಮತ್ತು ಭದ್ರತೆ ಇರುವ ಸೂಚನೆಗಳು ಸ್ಪಷ್ಟ. ನಿಮ್ಮ ಕೆಲಸದ ವಿಧಾನ, ಯೋಜನೆ ಹಾಗೂ ಜವಾಬ್ದಾರಿತ್ವವನ್ನು ಹಿರಿಯರು ಗುರುತಿಸುವ ಸಾಧ್ಯತೆ. ಕೆಲವರಿಗೆ ಕೆಲಸದ ಒತ್ತಡ ಕಡಿಮೆ ಆಗಿ ಹೊಸ ಕಾರ್ಯವಿಧಾನಗಳನ್ನು ರೂಪಿಸಲು ಅವಕಾಶ ದೊರೆತೀತು. ತಂತ್ರಜ್ಞಾನ, ಹಣಕಾಸು, ಶಿಕ್ಷಣ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಫಲಪ್ರದ ದಿನ. ಕೆಲಸದಲ್ಲಿ ನಿಖರತೆ ಮುಖ್ಯ. ತಪ್ಪುಗಳ ಸಂಭವ ತಪ್ಪಿಸಲು ನಿಧಾನವಾಗಿ ಆದರೆ ಉತ್ತಮವಾಗಿ ಕೆಲಸ ಮಾಡುವುದು ಉತ್ತಮ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಮಾಹಿತಿಗಳು, ತೆರೆದ ಬಾಗಿಲುಗಳು ಮತ್ತು ಸಂದರ್ಶನಗಳು ಸುಧಾರಿತ ರೀತಿಯಲ್ಲಿ ಎದುರಾಗಬಹುದು. ಆದರೆ ಅಂತಿಮ ತೀರ್ಮಾನಕ್ಕೆ ಇಂದೇ ಕೈ ಹಾಕಬೇಡಿ. ಉದ್ಯಮಿಗಳಿಗಾಗಿ ಇಂದು ಹೂಡಿಕೆಗಳ ಮೌಲ್ಯಮಾಪನ, ಲಾಭ ನಷ್ಟಗಳ ಲೆಕ್ಕಪತ್ರ ಪರಿಶೀಲನೆ ಮತ್ತು ಹೊಸ ವ್ಯವಹಾರ ಕೈಗೆತ್ತಿಕೊಳ್ಳುವ ಮೊದಲು ಆಲೋಚನೆ ಅತ್ಯಗತ್ಯ. ಹೊಸ ಪಾಲುದಾರಿಕೆ ಕುರಿತು ಚರ್ಚೆ ಒಳ್ಳೆಯದಾಗಿದ್ದರೂ ಅಂತಿಮ ಒಪ್ಪಂದ ಇಂದು ಮಾಡದಿರುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಇದ್ದರೂ ಅಲ್ಪ ಪ್ರಮಾಣದ ಖರ್ಚು ಹೆಚ್ಚಾಗುವ ಸಾಧ್ಯತೆ. ಮನೆ, ಕುಟುಂಬ, ಆಹಾರ ಅಥವಾ ಆರೈಕೆ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು. ಆದರೂ ಹಣದ ಹರಿವಿನಲ್ಲಿ ಹೆಚ್ಚಿನ ಅಶಾಂತಿ ಕಾಣುವುದಿಲ್ಲ. ಹಳೆಯ ಹೂಡಿಕೆಗಳಿಂದ ಕೆಲವರಿಗೆ ಸುಸ್ಥಿರ ಲಾಭ ದೊರಕಬಹುದು. ಭೂಮಿ, ಮನೆ, ಚಿನ್ನ ಮತ್ತು ದೀರ್ಘಾವಧಿ ಹೂಡಿಕೆಗಳಿಗೆ ಇಂದು ಚಿಂತನೆ ಮಾಡಬಹುದು. ಆದರೆ ಹೊಸ ದೊಡ್ಡ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳು ಇಂದು ಸೂಕ್ತವಲ್ಲ. ವ್ಯಾಪಾರ ಮಾಡುವವರು ಇಂದು ಹಣದ ಚಲನೆ ನಿಧಾನವಾಗಿದ್ದರೂ ಲಾಭದ ಪ್ರಮಾಣ ಕಡಿಮೆ ಆಗುವುದಿಲ್ಲ. ಹಿರಿಯರ ಅಥವಾ ಪರಿಣಿತರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡುವುದರಿಂದ ನಷ್ಟ ತಪ್ಪಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ವೃಷಭ ರಾಶಿಯವರು ಇಂದು ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಬೇಕಾದ ದಿನ. ಗಂಟಲು, ಕಂಠ, ಕಫದ ಅಡ್ಡಿ, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ಶುಕ್ರನ ಪ್ರಭಾವದಿಂದ ಒತ್ತಡ ಹೆಚ್ಚಾದರೆ ನಿದ್ದೆ ಅಸ್ತವ್ಯಸ್ತವಾಗುವ ಸಾಧ್ಯತೆ. ಪ್ರತಿದಿನದ ಕೆಲಸಗಳಲ್ಲಿ ದೈಹಿಕ ಶ್ರಮ ಹೆಚ್ಚಾದರೆ ಕುತ್ತಿಗೆ, ಭುಜ ಹಾಗೂ ಬೆನ್ನು ಭಾಗದಲ್ಲಿ ನೋವು ಆಗಬಹುದು. ಪೋಷಕಾಂಶಗಳ ಸಮತೋಲನ, ನೀರನ್ನು ಹೆಚ್ಚುವರಿಯಾಗಿ ಸೇವನೆ ಮತ್ತು ತೂಕ ಹೆಚ್ಚಿಸದಂತೆ ಆಹಾರದ ನಿಯಂತ್ರಣ ಅಗತ್ಯ. ಮನಸ್ಸಿನಲ್ಲಿ ನಿಧಾನವಾದ ಅಶಾಂತಿ, ಆಲಸ್ಯ ಅಥವಾ ಕೆಲಸದ ಮೂಡು ಕಾಣಬಹುದು. ಯೋಗ, ಉಸಿರಾಟ ಅಭ್ಯಾಸ ಹಾಗೂ ಮೃದುವಾದ ಬೆಳಗಿನ ವ್ಯಾಯಾಮ ಆರೋಗ್ಯದಲ್ಲಿ ಸುಧಾರಣೆ ತರುತ್ತದೆ. ಇಂದು ಜ್ವರ ಅಥವಾ ತಲೆನೋವು ಇದ್ದರೆ ದೇಹಕ್ಕೆ ವಿಶ್ರಾಂತಿ ಕೊಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ನೆಮ್ಮದಿಯ ವಾತಾವರಣ. ನಿಮ್ಮ ಮಾತಿನ ಮೃದುವು, ಸಹನೆ ಮತ್ತು ಪ್ರೀತಿಯಿಂದ ಮನೆಯವರು ಸಂತೋಷಗೊಳ್ಳುತ್ತಾರೆ. ಮನೆಗೆ ಸಂಬಂಧಿಸಿದ ಕೆಲವು ಕಾರ್ಯಗಳನ್ನು ಇಂದು ಪೂರ್ಣಗೊಳಿಸಲು ತಕ್ಕ ಸಮಯ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಮನೆಯ ಚಟುವಟಿಕೆಗಳ ಯೋಜನೆ ಅಥವಾ ಮುಂದಿನ ದಿನಗಳ ನಿರ್ಧಾರ ರೂಪಿಸುವ ಸಂದರ್ಭಗಳು ಎದುರಾಗಬಹುದು.
ನಿಮ್ಮ ಹೃದಯ ಸ್ಪರ್ಶಿ ಮಾತುಗಳು ಮತ್ತು ಗುಣಾತ್ಮಕ ನಡೆ ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಇಂದು ಪರಸ್ಪರ ಗೌರವ ಮತ್ತು ನಿಷ್ಠೆಯ ಮಹತ್ವ ಹೆಚ್ಚಾಗುತ್ತದೆ. ಕೋಪ ಅಥವಾ ಅಸಹನೆ ತೋರಬಾರದು. ಮಕ್ಕಳು ಮತ್ತು ಹಿರಿಯರಿಗೆ ಇಂದು ನೀಡುವ ಸಮಯ ಅವರ ಮನಸ್ಸಿನಲ್ಲಿ ಸಂತೋಷ ಮೂಡಿಸುತ್ತದೆ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಆಧ್ಯಾತ್ಮಿಕ ಪರಿಣಾಮವನ್ನು ಸಮತೋಲನಗೊಳಿಸಲು ಮೃದುವಾದ ಪೂಜೆ, ಜಪ ಮತ್ತು ದಾನ ಅತ್ಯಗತ್ಯ. ಓಂ ಶ್ರೀಂ ಹ್ರೀಂ ಕ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಃಶಾಂತಿ, ಭದ್ರತೆ ಹಾಗೂ ಸೌಖ್ಯ ಹೆಚ್ಚಾಗುತ್ತದೆ. ಲಕ್ಷ್ಮೀ ವಿಷ್ಣುವಿನ ಪೂಜೆ, ಹಾಲಿನ ಪ್ರಸಾದ, ತುಪ್ಪದ ದೀಪ ಅಥವಾ ಬಿಳಿ ಹೂವಿನ ಅರ್ಪಣೆ ಇಂದಿನ ದಿನಕ್ಕೆ ಉತ್ತಮ. ಅಗತ್ಯವಿರುವವರಿಗೆ ಅನ್ನ ಬಟ್ಟೆ ದಾನ ಮಾಡಿದರೆ ಶುಭ ಫಲ. ಅದೃಷ್ಟದ ಸಂಖ್ಯೆ 6. ಶುಕ್ರನ ಪ್ರತೀಕವಾಗಿರುವ ಈ ಸಂಖ್ಯೆ ಇಂದು ಆಕರ್ಷಣೆ, ಸೌಂದರ್ಯ, ಸಮತೋಲನ ಮತ್ತು ಭದ್ರತೆಯನ್ನು ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಶುದ್ಧತೆ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಹೂ ಎಂದು ಬಳಸಬಹುದು. ಶುಭ ಸಮಯ ಬೆಳಿಗ್ಗೆ 9:45 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಮಾಡುವ ಕಾರ್ಯಗಳು ಫಲಕಾರಿಯಾಗುತ್ತವೆ. ಮಾತುಕತೆ, ಮನೆ ಕಚೇರಿ ನಿರ್ಧಾರಗಳು ಮತ್ತು ಧನ ವ್ಯವಹಾರಗಳು ಈ ಅವಧಿಯಲ್ಲಿ ಉತ್ತಮ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಂಗಳವಾರದ ಮಂಗಳ ಗ್ರಹ ಹಾಗೂ ನಿಮ್ಮ ರಾಶಿ ಅಧಿಪತಿಯಾದ ಬುಧ ಗ್ರಹ ಎರಡರ ಸಂಯುಕ್ತ ಪ್ರಭಾವದಿಂದ ಮಿಥುನ ರಾಶಿಯವರು ಚುರುಕು, ಬುದ್ಧಿವಂತಿಕೆ ಮತ್ತು ಚಿಂತನೆಯ ಸ್ಪಷ್ಟತೆಯಿಂದ ಕೂಡಿದ ದಿನವನ್ನು ಅನುಭವಿಸುತ್ತೀರಿ. ಹೊಸ ಆಲೋಚನೆಗಳು, ತಕ್ಷಣ ಉತ್ತರ ಹುಡುಕುವ ಸಾಮರ್ಥ್ಯ ಮತ್ತು ಪರಿಸ್ಥಿತಿಗೆ ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳುವ ಗುಣ ಇಂದು ಹೆಚ್ಚು ಪರಿಣಾಮಕಾರಿ. ಕೆಲವರಿಗೆ ಇಂದು ಮಾತನಾಡುವ ಶಕ್ತಿ, ಬರಹದ ಸಾಮರ್ಥ್ಯ ಹಾಗೂ ಜನರನ್ನು ಮನವರಿಕೆ ಮಾಡುವ ಕಲೆ ಯಶಸ್ಸಿಗೆ ಕಾರಣವಾಗುತ್ತದೆ. ಇಂದು ಸಭೆಗಳು, ಮಾತುಕತೆಗಳು, ಮಾಹಿತಿ ಸಂಗ್ರಹಣೆ, ಹೊಸ ಸಂಪರ್ಕಗಳ ನಿರ್ಮಾಣ ಇವೆಲ್ಲವೂ ಫಲಕಾರಿಯಾಗಿ ನಡೆಯುವ ದಿನ. ನಿಮ್ಮ ಚಂಚಲ ಮನಸ್ಸು ಹೊಸ ವಿಚಾರಗಳತ್ತ ಆಕರ್ಷಿತವಾಗುತ್ತದೆ. ಆದಾಗ್ಯೂ ಅನೇಕ ಕೆಲಸಗಳನ್ನು ಒಂದೇ ವೇಳೆ ಕೈಗೆತ್ತಿಕೊಳ್ಳುವ ಸ್ವಭಾವದಿಂದ ಗೊಂದಲ ಉಂಟಾಗದಂತೆ ಜಾಗ್ರತೆ ಅಗತ್ಯ. ಇಂದು ಪರಿಶ್ರಮಕ್ಕೆ ಬುದ್ಧಿವಂತಿಕೆಯ ಸೇರ್ಪಡೆ ನಿಮ್ಮ ಗೆಲುವಿನ ದಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ಇಂದು ನಿಮ್ಮ ಸಂವಹನ ಕೌಶಲ್ಯ, ಮಾಹಿತಿ ಗ್ರಹಣ ಸಾಮರ್ಥ್ಯ ಮತ್ತು ಚುರುಕು ಕಲಿಕೆ ಮನೋಭಾವ ಉತ್ತುಂಗದಲ್ಲಿ ಇರುತ್ತದೆ. ಹೊಸ ಕಾರ್ಯಗಳಿಗೆ ನಿಯೋಜನೆ, ಡಾಕ್ಯುಮೆಂಟ್ ತಯಾರಿ, ಮೀಟಿಂಗ್ಗಳಲ್ಲಿ ಸ್ಪಷ್ಟ ಅಭಿಪ್ರಾಯ ಪ್ರದರ್ಶನ ಇವೆಲ್ಲವೂ ಇಂದು ನಿಮಗೆ ಪ್ರಶಂಸೆಯನ್ನು ತರುವ ಸಂಭವವಿದೆ. ಬುಧ ಗ್ರಹದ ಪ್ರಭಾವದಿಂದ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಪತ್ರಿಕೋದ್ಯಮ, ಅಕೌಂಟಿಂಗ್, ಸಂವಹನ ಕ್ಷೇತ್ರದವರಿಗೆ ಇಂದು ವಿಶೇಷ ಪ್ರಗತಿ. ಆದರೆ ಹೆಚ್ಚು ಮಾತನಾಡುವುದು ಕೆಲ ವಿಚಾರಗಳಲ್ಲಿ ತಪ್ಪು ಅರ್ಥ ಉಂಟು ಮಾಡಬಹುದು. ಆದ್ದರಿಂದ ಮಾತಿನಲ್ಲಿ ಸಮತೋಲನ ಅಗತ್ಯ. ಉದ್ಯಮಿಗಳಿಗೆ ಇಂದು ಗ್ರಾಹಕರೊಂದಿಗೆ ಮಾತುಕತೆ, ಜಾಹೀರಾತು, ಮಾರಾಟ, ಪ್ರಚಾರ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯ. ಹೊಸ ಒಪ್ಪಂದಗಳು, ಹೊಸ ಪಾಲುದಾರಿಕೆಗಳು ಹಾಗೂ ವಿದೇಶ ಸಂಪರ್ಕಗಳಲ್ಲಿ ಚಲನವಲನ ಉತ್ತಮ. ಲೆಕ್ಕಪತ್ರಗಳಲ್ಲಿ ಪರಿಶೀಲನೆ ಮತ್ತು ದಾಖಲೆಗಳ ನಿಖರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಚಲನವಲನ ಹೆಚ್ಚಾಗುವ ಲಕ್ಷಣ. ಆದಾಯದ ಕೆಲವು ಹೊಸ ಮೂಲಗಳು ಕಾಣಿಸಬಹುದು. ಬರಹ, ಶಿಕ್ಷಣ, ಸಂವಹನ, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಸ್ವಲ್ಪ ಹೆಚ್ಚುವರಿ ಆದಾಯದ ಸಾಧ್ಯತೆ. ಹಳೆಯ ಹಣ ವಾಪಸ್ ಬರಬಹುದು. ಆದರೆ ಹೊಸ ಹೂಡಿಕೆಗಳಲ್ಲಿ ಹೆಚ್ಚು ವಿಚಾರಣೆ, ವಿಶ್ಲೇಷಣೆ ಅಗತ್ಯ. ತುರ್ತು ಖರ್ಚುಗಳು, ಪ್ರಯಾಣ, ಸಾಧನಗಳು, ಕೆಲಸಕ್ಕೆ ಅಗತ್ಯವಾದ ಉಪಕರಣಗಳು ಇವೆಲ್ಲವೂ ಆಗಬಹುದಾದ ಕಾರಣ ಬಜೆಟ್ ನಿಯಂತ್ರಣ ಮುಖ್ಯ. ಸಾಲ ಕೊಡುವುದು, ಪಡೆಯುವುದು ಎರಡರಲ್ಲಿಯೂ ಸಮತೋಲನ ಮತ್ತು ಎಚ್ಚರಿಕೆ ದೃಷ್ಟಿ ಅಗತ್ಯ. ಟ್ರೇಡಿಂಗ್ ಅಥವಾ ತ್ವರಿತ ಲಾಭದ ವ್ಯವಹಾರಗಳಲ್ಲಿ ಅತಿಯಾದ ಆಸಕ್ತಿ ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮಾನಸಿಕ ಚಟುವಟಿಕೆ ಹೆಚ್ಚು ಇರುವ ಕಾರಣ ಮನಸ್ಸಿನಲ್ಲಿ ಒತ್ತಡ, ಚಂಚಲತೆ ಮತ್ತು ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ. ಮೊಬೈಲ್, ಕಂಪ್ಯೂಟರ್, ಪರದೆಯ ಹತ್ತಿರ ಹೆಚ್ಚು ಕಾಲ ಕಳೆದರೆ ತಲೆನೋವು ಅಥವಾ ಕಣ್ಣು ನೋವು ಆಗಬಹುದು. ಆದ್ದರಿಂದ ವಿಶ್ರಾಂತಿ ಅವಶ್ಯ. ಬುಧನ ಪ್ರಭಾವದಿಂದ ಉಸಿರಾಟದ ಸಮಸ್ಯೆ, ಕಂಠದ ಜ್ವಾಲೆ ಅಥವಾ ಜಲದೋಷ ಸಂಭವಿಸಬಹುದು. ಹಗುರವಾದ ಆಹಾರ, ಬಿಸಿ ಕಷಾಯ ಮತ್ತು ಗಾಳಿ ಚಳಿಯಿಂದ ದೂರವಿರುವುದು ಉತ್ತಮ. ಇಂದು ಯೋಗ, ಪ್ರಾಣಾಯಾಮ, ಮೌನದ ಕೆಲವು ಕ್ಷಣಗಳು ಮನಸ್ಸನ್ನು ಸ್ಥಿರಗೊಳಿಸುತ್ತವೆ. ನೀರಿನ ಸೇವನೆ ಹೆಚ್ಚಿಸಬೇಕು. ಆಹಾರದಲ್ಲಿ ಹೆಚ್ಚು ಮಸಾಲೆ, ಶೀತಪಾನೀಯ ತಾತ್ಕಾಲಿಕವಾಗಿ ತಪ್ಪಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು
ಕುಟುಂಬದಲ್ಲಿ ಸಂಭಾಷಣೆಗಳೇ ಮುಖ್ಯ ಪಾತ್ರ. ನಿಮ್ಮ ಮಾತುಕತೆ ಮನೆಯಲ್ಲಿ ಹೊಸ ಚೈತನ್ಯ ತರುತ್ತದೆ. ಆದರೆ ಅತಿಯಾದ ಮಾತನಾಡುವಿಕೆ ಅಥವಾ ವಿಚಾರಗಳನ್ನು ಸಣ್ಣದಾಗಿ ತೆಗೆದುಕೊಳ್ಳುವ ಪ್ರವೃತ್ತಿ ಕೆಲವರಿಗೆ ಅಸಹನೀಯವಾಗಿ ಕಂಡುಬರಬಹುದು. ಆದ್ದರಿಂದ ಮಾತುಗಳಲ್ಲಿ ಮಿತವಚನ ಮತ್ತು ಜಾಣ್ಮೆ ಅಗತ್ಯ. ವಿವಾಹಿತರಿಗಾಗಿ ಇಂದು ಪರಸ್ಪರ ವಿಚಾರ ವಿನಿಮಯ, ಯೋಚನೆ ಹಂಚಿಕೆ, ಮನೆಯ ಕೆಲಸಗಳ ಬಗ್ಗೆ ಜತೆಗೂಡಿ ನಿರ್ಧಾರ ಮಾಡುವ ದಿನ. ಸಂಗಾತಿಯೊಂದಿಗೆ ಬುದ್ಧಿಶೀಲ ಮಾತುಕತೆ ಮನೆಯಲ್ಲಿ ಸಮತೋಲನ ತರಬಹುದು. ಮಕ್ಕಳ ಶಿಕ್ಷಣ, ಬರಹ, ಭಾಷಾ ಸಾಮರ್ಥ್ಯ ಇತ್ಯಾದಿ ವಿಚಾರಗಳಲ್ಲಿ ಇಂದು ನಿಮಗೆ ಉತ್ತಮ ಸುದ್ದಿಗಳು ಬರುವ ಸಾಧ್ಯತೆ. ಹಿರಿಯರಿಂದ ಸಲಹೆ, ಮಾರ್ಗದರ್ಶನ ಸಿಗುತ್ತದೆ. ವೀಕ್ಷಕರೇ, ನೀವು ಇಂದು ಬುಧಮಂಗಳದ ಶಾಂತಿಗಾಗಿಯೂ ಮನಸ್ಸಿನ ಸಮತೋಲನಕ್ಕಾಗಿ ಆಧ್ಯಾತ್ಮಿಕ ಕ್ರಮ ಅಗತ್ಯ. ವಾಣಿ ಶುದ್ಧಿಗಾಗಿ, ಮನಃಶಾಂತಿಗಾಗಿ ವಿಷ್ಣುವಿನ ಆರಾಧನೆ ಅಥವಾ ದತ್ತಾತ್ರೇಯ ಸ್ವಾಮಿಯ ಪೂಜೆ ಉತ್ತಮ. ಓಂ ಶ್ರೀಂ ಹ್ರೀಂ ಕ್ಲೀಂ ಬುಧಾಯ ನಮಃ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಚಿಂತನೆಯ ಸ್ಪಷ್ಟತೆ, ಮನೋಶಾಂತಿ ಮತ್ತು ಬುದ್ಧಿಬಲ ವೃದ್ಧಿಯಾಗುತ್ತದೆ. ಹಸಿರು ಬಣ್ಣದ ಹೂವು, ಪಲಾವರನ್ನು ದೇವರಿಗೆ ಅರ್ಪಿಸಬಹುದು. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳ ದಾನ ಇಂದು ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧನ ಚಲನೆ, ಬುದ್ಧಿಶಕ್ತಿ, ಸಂವಹನದ ಶಕ್ತಿ ಹಾಗೂ ತ್ವರಿತ ಕಲಿಕೆಯ ಸಂಕೇತ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮ್ಮ ಚಿಂತನೆಗೆ ಸ್ಪಷ್ಟತೆ, ಮನಸ್ಸಿಗೆ ತಾಜಾತನ ಮತ್ತು ಕೆಲಸಕ್ಕೆ ಚುರುಕು ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12:20 ರಿಂದ ಮಧ್ಯರಾತ್ರಿ 1:40. ಈ ಸಮಯದಲ್ಲಿ ಮಾಹಿತಿ ಸಂಗ್ರಹಣೆ, ಮಾತುಕತೆ, ದಾಖಲೆ ತಯಾರಿ ಮತ್ತು ಹೊಸ ಯೋಜನೆಗಳ ಶುರು ಉತ್ತಮ ಫಲಿತಾಂಶ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಚಂದ್ರನ ಪ್ರಭಾವದಿಂದ ಸಂವೇದನೆ, ಒಳನೋಟ ಮತ್ತು ಆಂತರಿಕ ಶಕ್ತಿಯು ಹೆಚ್ಚಾಗುವ ದಿನ. ಮನಸ್ಸು ಹೆಚ್ಚು ಸೂಕ್ಷ್ಮವಾಗಿರುವುದರಿಂದ ಸುತ್ತಲಿನ ಸಣ್ಣ ವಿಷಯಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಆದರೆ ಈ ಸಂವೇದನೆಯ ದುರ್ಬಲತೆಯಲ್ಲ, ಇದು ನಿಮ್ಮ ಒಳಗಿನ ಜ್ಞಾನವನ್ನು ಬಲವಂತಗೊಳಿಸುವ ಶಕ್ತಿ. ಇಂದು ನಿಮ್ಮ ಮನಸ್ಸು ಕುಟುಂಬ, ಭದ್ರತೆ ಮತ್ತು ಭಾವನಾತ್ಮಕ ನೆಮ್ಮದಿಯ ಕಡೆ ಹೆಚ್ಚು ಗಮನ ಸೆಳೆಯುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಚಿಂತನೆ, ವಿಶ್ಲೇಷಣೆ ಮತ್ತು ಭಾವನಾತ್ಮಕ ಸ್ಥಿರತೆ ಅಗತ್ಯ. ಚಂದ್ರನ ಸ್ಥಿತಿ ನಿಮ್ಮ ಒಳಗಿನ ಶಕ್ತಿ ಮತ್ತು ತತ್ವ ಚಿಂತನೆಗಳನ್ನು ಉತ್ತೇಜಿಸುತ್ತದೆ. ಹಳೆಯ ಕಾರ್ಯಗಳಿಗೆ ಇಂದು ಅಂತಿಮ ರೂಪ ನೀಡುವುದು, ಮನೆ ಕುಟುಂಬಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯಗಳನ್ನು ಆರಂಭಿಸಲು ಇಂದು ಸೂಕ್ತ ದಿನ. ಕೆಲವರು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಶ್ನೆಗಳತ್ತ ಹೆಚ್ಚು ಆಕರ್ಷಿತರಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಟಕರ ಇಂಟ್ಯೂಟಿವ್ ಪವರ್ ಅತ್ಯಂತ ಮಹತ್ವ ಪಡೆಯುತ್ತದೆ. ಕೆಲಸದಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳನ್ನು ನೀವು ಮುಂಚಿತವಾಗಿ ಗುರುತಿಸುವ ಸಾಮರ್ಥ್ಯ ಇಂದಿದೆ. ಕಾರ್ಯಲಕ್ಷ್ಯಗಳಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ಕಾಣಬಹುದು. ಮೇಲಾಧಿಕಾರಿಗಳಿಂದ ದೊರೆಯುವ ಸೂಚನೆಗಳಲ್ಲಿ ಸ್ಪಷ್ಟತೆ ಬೇಕು. ಅವರು ನಿಮಗೆ ಹೊಸ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ, ವಿಶೇಷವಾಗಿ ತಂಡ ಸಮನ್ವಯ, ದಾಖಲೆ ನಿರ್ವಹಣೆ ಅಥವಾ ಸಂವಹನಕ್ಕೆ ಸಂಬಂಧಿಸಿದಂತೆ. ಸರ್ಕಾರಿ ಕಚೇರಿ, ಶಿಕ್ಷಣ ಸಂಸ್ಥೆ, ಬ್ಯಾಂಕಿಂಗ್, ವೈದ್ಯಕೀಯ ಮತ್ತು ಸಮಾಜಮುಖಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಫಲದಾಯಕ. ಕೆಲಸದಲ್ಲಿ ಶಾಂತ ಮತ್ತು ಮೃದು ನಡೆ ನಿಮಗೆ ಬೆಂಬಲಿಗರನ್ನು ಕೂಡಿಸಿಕೊಳ್ಳಲು ಸಹಾಯಕ. ಉದ್ಯಮಿಗಳಿಗಾಗಿ ಇಂದು ಪಾಲುದಾರಿಕೆ, ಭೂಮಿ ಮನೆ ವ್ಯವಹಾರಗಳು ಅಥವಾ ಕುಟುಂಬ ಸಂಬಂಧಿತ ವ್ಯವಹಾರಗಳಿಗೆ ಸೂಕ್ತ ದಿನ. ಆದರೆ ಯಾವುದೇ ಒಪ್ಪಂದದಲ್ಲಿ ಭಾವನಾತ್ಮಕ ತುರ್ತು ತೀರ್ಮಾನವಿಟ್ಟು ಸಹಿ ಮಾಡಬಾರದು. ಇಂದು ಗ್ರಾಹಕರೊಂದಿಗೆ ಮೃದು ಸಂವಹನ, ವ್ಯವಹಾರಿಕ ದಾಖಲಾತಿಗಳ ಪರಿಶೀಲನೆ ಮತ್ತು ಹಳೆಯ ಸಂಪರ್ಕಗಳನ್ನು ಪುನಃ ಚೇತನಗೊಳಿಸುವುದು ಲಾಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಭದ್ರತೆ ನಿಮ್ಮ ಪ್ರಮುಖ ಉದ್ದೇಶವಾಗಿರುವ ದಿನ. ಇಂದು ನೀವು ಹಣದ ಜಾಗೃತಿಯೊಂದಿಗೆ ವ್ಯವಹಾರ ಮಾಡುತ್ತೀರಿ. ಅನಿರೀಕ್ಷಿತ ಮನೆಯ ಖರ್ಚುಗಳು, ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಅವಶ್ಯಕತೆಗಳಿಗೆ ಸಂಬಂಧಿಸಿದ ವೆಚ್ಚಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ನಿಧಾನವಾದರೂ ಲಾಭದ ಸೂಚನೆಗಳಿವೆ. ಚಂದ್ರನ ಪ್ರಭಾವದಿಂದ ಹೊಸ ಹೂಡಿಕೆಗಳ ಬಗ್ಗೆ ಇವತ್ತು ನೀವು ಹೆಚ್ಚು ಯೋಚಿಸುವಿರಿ, ಆದರೆ ತಕ್ಷಣ ಕೈ ಹಾಕುವುದನ್ನು ತಪ್ಪಿಸುವುದು ಉತ್ತಮ. ಬ್ಯಾಂಕ್ ವ್ಯವಹಾರಗಳು, ಹಣಕಾಸು ದಾಖಲೆಗಳು, ತೆರಿಗೆ, ಇಎಂಐ, ಸಾಲದ ವಿವರಗಳನ್ನು ಪರಿಶೀಲಿಸಲು ಇದು ಉತ್ತಮ ದಿನ. ಹಣಕಾಸಿನಲ್ಲಿ ಒಬ್ಬರ ಮಾತಿಗೆ ನಂಬಿಕೆ ಇಡುವುದಕ್ಕಿಂತ ಪ್ರೂಫ್ ಮೇಲೆ ನಂಬಿಕೆ ಇರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಚಂದ್ರನ ಪರಿಣಾಮದಿಂದ ಭಾವನಾತ್ಮಕ ಏರಿಳಿತಗಳು ಹೆಚ್ಚಾಗಿ ಕಂಡುಬರುತ್ತವೆ. ಚಿಂತೆ, ಒತ್ತಡ ಅಥವಾ ಹಳೆಯ ವಿಚಾರಗಳನ್ನು ಅನವಶ್ಯಕವಾಗಿ ಮನಸ್ಸಿನಲ್ಲಿ ಮರುಕಳಿಸುವ ಸಾಧ್ಯತೆ ಇದೆ. ಮನಸ್ಸಿಗೆ ಶಾಂತಿ ಅತ್ಯಗತ್ಯ. ಆಹಾರದಲ್ಲಿ ನಿಯಮ, ಹಸಿವು ಇಲ್ಲದೆ ತಿನ್ನದೇ ಇರುವುದು,
ತೈಲಯುಕ್ತ ಆಹಾರ ಕಡಿಮೆ ಮಾಡುವುದು ಉತ್ತಮ. ವಿಧಾನಪರವಾದ ನಿದ್ರೆ, ತೇಲುವ ಬಿಸಿ ನೀರಿನಲ್ಲಿ ಸ್ನಾನ ಮತ್ತು ತಂಪು ಗಾಳಿಯಲ್ಲಿ ಸ್ವಲ್ಪ ನಡೆ ನಿಮ್ಮ ಆರೋಗ್ಯಕ್ಕೆ ಲಾಭಕರ. ಛಾತಿ, ಜಠರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಇಂದು ಎಚ್ಚರಿಕೆ ಅಗತ್ಯ. ಮನಸ್ಸಿನಲ್ಲಿ ದುರ್ಬಲತೆ ಕಂಡು ಬಂದರೆ ಹಾಲು ಜೀರಿಗೆ ನೀರು ಅಥವಾ ಬಿಸಿ ಸೂಪ್ ಬಹಳ ಉಪಯೋಗಿ. ಕಣ್ಣು ಕಿವಿ ಸಮಸ್ಯೆಗಳಿಗೂ ಇವತ್ತು ಜಾಗ್ರತೆ ಅಗತ್ಯ. ಶಬ್ದ ತುಂಬಾ ಇರುವ ಸ್ಥಳಗಳಲ್ಲಿ ಹೆಚ್ಚು ಕಾಲ ಉಳಿಯಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇವತ್ತು ಸಂವೇದನೆ ಮತ್ತು ಸಹಾನುಭವ ಮುಖ್ಯ ಪಾತ್ರ ವಹಿಸುತ್ತವೆ. ನಿಮ್ಮ ಮನೆಯವರಲ್ಲಿ ಕೆಲವರಿಗೆ ನಿಮ್ಮ ಆತ್ಮೀಯತೆ, ಸಹಕಾರ ಮತ್ತು ಪ್ರೋತ್ಸಾಹ ಅಗತ್ಯವಾಗಬಹುದು. ಅವರ ಮಾತನ್ನು ಸಂಪೂರ್ಣವಾಗಿ ಆಲಿಸುವುದು ಇಂದು ಬಹಳ ಮುಖ್ಯ. ವಿವಾಹಿತರಿಗಾಗಿ ಇಂದು ಪತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ, ಮನೆಯ ಕೆಲಸಗಳ ಬಗ್ಗೆ ಚರ್ಚೆ, ಭವಿಷ್ಯದ ನಿರ್ಧಾರಗಳ ರೂಪುರೇಷೆ ಹಾಕುವುದು ಸಾಧ್ಯ. ನಿಮ್ಮ ಮೃದು ನಡವಳಿಕೆ ಮನೆಯಲ್ಲಿ ನೆಮ್ಮದಿ ಹೆಚ್ಚಿಸುತ್ತದೆ. ಅವಿವಾಹಿತರಿಗಾಗಿ ಇಂದು ದೂರದ ಸಂಪರ್ಕಗಳು, ಭಾವನಾತ್ಮಕ ಮಾತುಕತೆಗಳು ಅಥವಾ ಒಬ್ಬರಿಂದ ವಿಶೇಷ ಪ್ರೋತ್ಸಾಹ ಲಭಿಸಬಹುದು. ಆದರೆ ತುರ್ತು ನಿರ್ಧಾರ ಮಾಡಬೇಡಿ. ಮಕ್ಕಳ ವಿಷಯದಲ್ಲಿ ಇಂದು ಜಾಗ್ರತೆ ಮತ್ತು ಮಾರ್ಗದರ್ಶನ ಅಗತ್ಯ. ಹಿರಿಯರ ಆಶೀರ್ವಾದ ಇವತ್ತು ಬಹಳ ಮಹತ್ವದ. ವೀಕ್ಷಕರೇ, ನೀವು ಈ ಮಂಗಳವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಉಂಟಾಗುವ ಒತ್ತಡ ಅಥವಾ ಭಾವನಾತ್ಮಕ ಅಸ್ಥಿರತೆಯನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕ್ರಮ ಬಹುಮುಖ್ಯ. ಶ್ರೀ ದೇವಿ ಪಾರ್ವತಿಯ ಆರಾಧನೆ, ಹಾಲು ಅಕ್ಕಿ ನೈವೇದ್ಯ ಅಥವಾ ಬಿಳಿ ಹೂವಿನ ಸಮರ್ಪಣೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಓಂ ಶ್ರಾಂ ಶ್ರೀಂ ಶ್ರೌಂ ಚಂದ್ರಾಯ ನಮಃ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಭಾವನಾತ್ಮಕ ಶಕ್ತಿ ಹೆಚ್ಚುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಆಹಾರ ದಾನ, ನೀರು ದಾನ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದರಿಂದ ಇವತ್ತು ಶುಭ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಸಂಕೇತ. ಸಂವೇದನೆ, ಕುಟುಂಬ, ಭದ್ರತೆ ಮತ್ತು ಆಂತರಿಕ ಶಾಂತಿಯನ್ನು ಬಲಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸ್ಪಷ್ಟತೆ ನೀಡುತ್ತದೆ. ಇವತ್ತು ಬಿಳಿ ಬಣ್ಣದ ಉಡುಪು ಅಥವಾ ಹೂವಿನ ಸ್ಪರ್ಶ ನಿಮಗೆ ಶುಭ. ಶುಭ ಸಮಯ ಬೆಳಿಗ್ಗೆ 9:20 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕುಟುಂಬ ನಿರ್ಧಾರಗಳು, ಹಣಕಾಸಿನ ಕೆಲಸಗಳು, ಪೂಜೆ ಮತ್ತು ಸಂವಹನ ಫಲಕಾರಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸಹಜ ದಿವ್ಯತೆ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ದಿನವನ್ನು ಅನುಭವಿಸುತ್ತೀರಿ. ರವಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಪ್ರಕಾಶತೆ, ಮನಸ್ಸಿನಲ್ಲಿ ಧೈರ್ಯ, ಕೆಲಸಗಳಲ್ಲಿ ದೃಢತೆ ಹೆಚ್ಚುತ್ತದೆ. ನಿಮ್ಮ ವ್ಯಕ್ತಿತ್ವದ ಬಲ, ಶಿಸ್ತಿನ ನಡೆ ಹಾಗೂ ಗಂಭೀರ ದೃಷ್ಟಿಕೋನ ಇಂದಿನ ಕಾರ್ಯಗಳಿಗೆ ವಿಶೇಷ ಉತ್ತೇಜನ ನೀಡುತ್ತದೆ. ನೀವು ಪ್ರಾರಂಭಿಸಿರುವ ಯೋಜನೆಗಳು ದಿಟ್ಟ ಹೆಜ್ಜೆ ಮುಂದೆ ಇಡುತ್ತವೆ. ಕೆಲವು ವಿಷಯಗಳಲ್ಲಿ ನಿಮ್ಮ ಮಾತು ಮುಖ್ಯ ನಿರ್ಧಾರಕ್ಕಾಗಿ ಪ್ರಮುಖವಾಗಬಹುದು. ಸುತ್ತಲಿನವರು ನಿಮ್ಮ ಸಲಹೆಯನ್ನು ಬೇಡುವ ಸಾಧ್ಯತೆ ಇದೆ. ಇಂದು ನಾಯಕತ್ವ, ದೃಷ್ಟಿ ಮತ್ತು ಶಾಂತ ಮನಸ್ಥಿತಿಯನ್ನು ಪ್ರದರ್ಶಿಸಿದರೆ ದಿನ ಅತ್ಯಂತ ಸುಗಂಧವಾಗುತ್ತದೆ. ಯಾವುದೇ ಕೆಲಸ ಕೈಗೆತ್ತಿಕೊಳ್ಳುವ ಮೊದಲು ಅದರಲ್ಲಿ ಇರುವ ಎಲ್ಲ ಅಂಶಗಳನ್ನು ಪರಿಶೀಲಿಸಿದರೆ ತಪ್ಪುಗಳ ಸಾಧ್ಯತೆ ನಿಷ್ಪ್ರಭವಾಗುತ್ತದೆ. ನಿಮ್ಮ ಗಂಭೀರತೆ ಮತ್ತು ಜವಾಬ್ದಾರಿಯುತ ನಡೆ ಇಂದು ಫಲಕಾರಿಯಾಗಿ ಪರಿಣಮಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ, ವೃತ್ತಿ ವಿಚಾರಕ್ಕೆ ಬಂದರೆ ಇಂದು ಕೆಲಸದ ಸ್ಥಳದಲ್ಲಿ ಇಂದು ಸಿಂಹರ ಚುರುಕುತನ, ಪಾರದರ್ಶಕತೆ ಮತ್ತು ನಾಯಕತ್ವ ಗುಣಗಳು ಹೆಚ್ಚು ಹೊಳೆಯುತ್ತವೆ. ತಂಡದೊಂದಿಗೆ ಮಾಡುವ ಕೆಲಸಗಳಲ್ಲಿ ನಿಮಗೆ ಮುಖ್ಯ ಸ್ಥಾನ ಮತ್ತು ನಿಮಗೋಸ್ಕರ ನಿರೀಕ್ಷೆಗಳು ಹೆಚ್ಚಾಗಿ ಕಾಣಿಸುತ್ತವೆ. ಕೆಲವು ಪ್ರಮುಖ ಸಭೆಗಳಲ್ಲಿ ನೀವು ನೀಡುವ ಅಭಿಪ್ರಾಯಗಳು ಅಧಿಕ ಪರಿಣಾಮ ಬೀರುತ್ತವೆ. ಮೇಲಾಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಇಂದು ಹೆಚ್ಚಾಗುತ್ತದೆ. ಕೆಲವರಿಗೆ ಜವಾಬ್ದಾರಿಯ ವೃದ್ಧಿ, ವಿಭಾಗದ ಪ್ರಮುಖ ಕೆಲಸದ ಹೊಣೆ ಅಥವಾ ಹುದ್ದೆ ಏರಿಕೆಗೂ ಅನುಕೂಲಕರ ಸೂಚನೆಗಳು. ಹೊಸ ಪ್ರಾಜೆಕ್ಟ್ಗಾಗಿ ನಿಮಗೆ ಅವಕಾಶ ದೊರೆತು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ವೇದಿಕೆ ಸಿಗಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರ ರಣತಂತ್ರ ರೂಪಿಸುವ, ಗ್ರಾಹಕರೊಂದಿಗೆ ಮಾತುಕತೆ, ಸಾಲ ಪಡೆದ ಹಣ ವಾಪಸ್ಸು ಪಡೆಯುವ ಮತ್ತು ಹೊಸ ಒಪ್ಪಂದಗಳ ಚರ್ಚೆಗೆ ಸೂಕ್ತ. ಆದರೆ ತುರ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ವಿಶ್ಲೇಷಣೆ ಮಾಡುವುದು ಉತ್ತಮ. ನಿಮ್ಮ ವ್ಯವಹಾರದಲ್ಲಿ ನಿಖರತೆ ಮತ್ತು ಹೊಣೆಗಾರಿಕೆ ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಇಂದು ಮಧ್ಯಮ ಸ್ಥಿತಿ. ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ಅಗತ್ಯಗಳಿಂದ. ಆದ್ದರಿಂದ ಮಿತವ್ಯಯ ಪಾಲಿಸುವುದು ಸೂಕ್ತ. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭಗಳ ಸೂಚನೆ. ಹಣಕಾಸು ನಿರ್ಧಾರಗಳಿಗೆ ಕುಟುಂಬದ ಹಿರಿಯರ ಸಲಹೆಯು ಸರಿಯಾದ ದಿಕ್ಕು ನೀಡುತ್ತದೆ. ಹೊಸ ಹೂಡಿಕೆಗಳು ಇಂದು ಅನುಕೂಲಕರವಾಗಿದ್ದರೂ
ಅತಿಯಾದ ಅಪಾಯಗಳನ್ನು ತಪ್ಪಿಸುವುದು ಒಳಿತು. ಸಾಲ ಕೊಡುವ ಅಥವಾ ಸಾಲ ಪಡೆಯುವ ವಿಷಯಗಳಲ್ಲಿ ಜಾಗ್ರತೆ. ಸ್ಥಿರಾಸ್ತಿ, ವಾಹನ ಅಥವಾ ದೀರ್ಘಾವಧಿ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ತಯಾರಿ ಹಂತಕ್ಕೆ ಮಾತ್ರ ಸೀಮಿತವಾಗುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಸಿಂಹರಾಶಿಯವರ ದೇಹದಲ್ಲಿ ಇಂದು ಶಕ್ತಿಯ ಪ್ರಮಾಣ ಉತ್ತಮವಾದರೂ ಮಾನಸಿಕ ಒತ್ತಡ, ಅತಿಯಾದ ಚಿಂತನೆ ಮತ್ತು ನಿದ್ರಾಹೀನತೆ ಕೆಲವು ಪ್ರಮಾಣದಲ್ಲಿ ಕಾಡಬಹುದು. ಹೃದಯ ಭಾಗ, ನೇತ್ರ ಸಮಸ್ಯೆ ಅಥವಾ ರಕ್ತದ ಒತ್ತಡದ ಏರಿಳಿತಕ್ಕೆ ಸ್ವಲ್ಪ ಜಾಗ್ರತೆ ಅಗತ್ಯ. ಇಂದು ಹೆಚ್ಚಿನ ಮಸಾಲೆ, ಬಿಸಿ ಆಹಾರಗಳನ್ನು ತಪ್ಪಿಸಿ. ನೀರು ಹೆಚ್ಚು ಕುಡಿಯಿರಿ. ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ ಕೆಲವು ಸಮಯ ನಿಂತರೆ ದೇಹಕ್ಕೆ ಮತ್ತು ಮನಸ್ಸಿಗೆ ಶಕ್ತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ನೀವು ವ್ಯಾಯಾಮ ಮಾಡುತ್ತಿದ್ದರೆ ಇಂದು ಹೆಚ್ಚು ಒತ್ತಡದ ವ್ಯಾಯಾಮ ಬಿಟ್ಟು ಯೋಗ, ಪ್ರಾಣಾಯಾಮ ಕಡೆಗೆ ಹೆಚ್ಚು ಗಮನ ಹರಿಸುವುದು ಉತ್ತಮ. ಕೆಲಸದ ಒತ್ತಡದಿಂದ ಬರುವ ದಣಿವನ್ನು ದೂರ ಮಾಡುವುದಕ್ಕೆ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಇಂದು ನಿಮಗೇನು ಬೇಕಾದರೂ ಕೇಳುವವರ ಸಂಖ್ಯೆ ಹೆಚ್ಚಾಗಬಹುದು. ನಿಮ್ಮ ಮಾತು ಕುಟುಂಬದಲ್ಲಿರುವವರಿಗೆ ದಾರಿದೀಪವಾಗುತ್ತದೆ. ಆದರೆ ಅತಿಯಾದ ಗಂಭೀರತೆ ಅಥವಾ ನೇರತೆ ಕೆಲವರ ಮನಸ್ಸಿಗೆ ನೋವು ತರಬಾರದು ಎಂಬಷ್ಟು ಮೃದುತನ ಪಾಲಿಸಬೇಕು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ಯೋಜನೆಯ ಚರ್ಚೆ ಹಾಗೂ ಮನೆಯ ವಿಷಯಗಳಲ್ಲಿ ಪ್ರಗತಿ ಸಂಭವಿಸುತ್ತದೆ. ನಿಮ್ಮ ಸಮಯ, ಪ್ರೀತಿ ಮತ್ತು ಸ್ಪಷ್ಟ ಮಾತುಕತೆ ಇಂದು ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ಹಿರಿಯರ ಆಶೀರ್ವಾದ ಇಂದು ಕಾರ್ಯಗಳಲ್ಲಿ ಯಶಸ್ಸಿಗೆ ಕಾರಣ. ವೀಕ್ಷಕರೇ, ನೀವು ಇಂದು ರವಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕ್ರಮಗಳು ಮುಖ್ಯ. ಸೂರ್ಯನಾರಾಯಣನಿಗೆ ಅರ್ಘ್ಯ ನೀಡುವುದು, ಗಾಯತ್ರಿ ಜಪ ಅಥವಾ ಸೂರ್ಯ ನಮಸ್ಕಾರ ಇಂದು ಬಹಳ ಫಲಕಾರಿ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 12 ಅಥವಾ 36 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಬೆಳಕು, ಶಕ್ತಿ ಮತ್ತು ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಕೆಂಪು ಹೂವಿನ ಅರ್ಪಣೆ, ಧಾನ್ಯ ದಾನ ಅಥವಾ ಬೆಳಿಗ್ಗೆ ನೀರಿನಲ್ಲಿ ಕೆಂಪು ಹೂ ಹಾಕಿ ಸೂರ್ಯನಿಗೆ ತರ್ಪಣ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 1. ಸೂರ್ಯನ ಶಕ್ತಿ ಪ್ರತೀಕವಾದ ಈ ಸಂಖ್ಯೆ ನೇತೃತ್ವ, ಶ್ರೇಷ್ಠತೆ ಮತ್ತು ಗೌರವವನ್ನು ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ. ಈ ಬಣ್ಣ ರವಿಗ್ರಹದ ಉಜ್ವಲತೆಯ ಪ್ರತೀಕ. ಇದು ನಿಮ್ಮ ಮನಸ್ಸನ್ನು ಉತ್ಸಾಹಪೂರ್ಣವಾಗಿ, ದೇಹವನ್ನು ಶಕ್ತಿಪೂರ್ಣವಾಗಿ ಇರಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 9:10 ರಿಂದ ಬೆಳಿಗ್ಗೆ 10:40. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಮಾತುಕತೆ, ವ್ಯವಹಾರ ಮತ್ತು ಕುಟುಂಬ ತೀರ್ಮಾನಗಳು ಫಲಕಾರಿಯಾಗುತ್ತವೆ. ಈಗ ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಲ್ಲಿರುವುದರಿಂದ ಕಾರ್ಯಚಟುವಟಿಕೆಗಳಲ್ಲಿ ಗಂಭೀರತೆ, ನಿಖರತೆ ಮತ್ತು ಸಂಪೂರ್ಣತೆ ತೋರಬೇಕಾದ ದಿನ. ನಿಮ್ಮ ಸಹಜ ಸ್ವಭಾವವಾದ ಪರಿಶೀಲನೆ, ವಿಶ್ಲೇಷಣೆ, ಸ್ಪಷ್ಟತೆ ಮತ್ತು ಸೂಕ್ತ ತಂತ್ರ ಜೋಡಣೆಯು ಇಂದಿನ ಕೆಲಸಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಒಳನೋಟ ಮತ್ತು ಕಾರ್ಯಪದ್ಧತಿಯು ಇತರರಿಗಿಂತ ನಿಮ್ಮನ್ನು ವಿಭಿನ್ನವಾಗಿ ತೋರಿಸುತ್ತದೆ. ಇಂದು ಕೆಲವು ವಿಷಯಗಳಲ್ಲಿ ಜವಾಬ್ದಾರಿಯ ಪ್ರಮಾಣ ಹೆಚ್ಚಾಗಬಹುದು. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪ್ರತಿ ಅಂಶವನ್ನು ಹಲವು ಬಾರಿ ಪರಿಶೀಲಿಸಲು ಮನಸ್ಸು ಬಯಸುತ್ತದೆ. ಈ ಪ್ರವೃತ್ತಿ ಕೆಲವೊಮ್ಮೆ ಸಮಯ ತೆಗೆದುಕೊಳ್ಳಬಹುದು, ಆದರೆ ಫಲಿತಾಂಶದಲ್ಲಿ ಸುಧಾರಣೆ ತರಲು ಇದು ಸಹಕಾರಿ. ಮನಸ್ಸಿನಲ್ಲಿ ಕೆಲವು ಚಿಂತೆಗಳು ಅಥವಾ ಅಪೇಕ್ಷೆಗಳ ಒತ್ತಡ ಕಂಡರೂ ಸಹ ಪ್ರಾಯೋಗಿಕ ಚಿಂತನೆ ನಿಮಗೆ ಸಮತೋಲನ ನೀಡುತ್ತದೆ. ಹಳೆಯ ಕೆಲಸಗಳನ್ನು ಸುಧಾರಣೆ ಮಾಡುವುದು, ಬಾಕಿ ಉಳಿದಿರುವ ವಿಷಯಗಳನ್ನು ಕ್ರಮಬದ್ಧವಾಗಿ ಸರಿಪಡಿಸುವುದು, ಹೊಸ ಯೋಜನೆಯ ಪೂರ್ವ ತಯಾರಿ ಮಾಡುವುದು ಇವುಗಳಿಗೆ ಇಂದು ಅತ್ಯುತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರಿಗೆ ಇಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಬಲ್ಲ ದಿನ. ನಿಮ್ಮ ಪರಿಶೀಲನಾ ಸಾಮರ್ಥ್ಯ, ದಾಖಲೆಗಳ ನಿಖರತೆ ಮತ್ತು ಕಾರ್ಯಪದ್ಧತಿಯ ಶಿಸ್ತನ್ನು ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಗಮನಿಸುತ್ತಾರೆ. ಕೆಲವು ಮಹತ್ತರವಾದ ಕಡತಗಳ ಪರಿಶೀಲನೆ, ವರದಿ ತಯಾರಿ ಅಥವಾ ವಿವರವಾದ ವಿಶ್ಲೇಷಣೆಯ ಕೆಲಸಗಳು ಇಂದು ನಿಮ್ಮತ್ತ ಬರಬಹುದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸೂಚನೆಗಳು ಇರಬಹುದು, ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮೊದಲು ಎಲ್ಲ ಆಯ್ಕೆಗಳನ್ನು ಮಾನದಂಡಕ್ಕೆ ತಂದು ಪರಿಶೀಲಿಸುವುದು ಅತ್ಯವಶ್ಯಕ. ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಇಂದು ಸ್ಪಷ್ಟ ಮತ್ತು ಸಿಸ್ಟಮ್ಯಾಟಿಕ್ ಉತ್ತರಗಳು ಉತ್ತಮ ಪ್ರಭಾವ ಮೂಡಿಸುತ್ತವೆ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಬಿಲ್ ಸಂಗ್ರಹ ಮತ್ತು ಹೊಸ ವ್ಯವಹಾರದ ಒಪ್ಪಂದಗಳಿಗೆ ಪೂರ್ವಭಾವಿ ತಯಾರಿ ಮಾಡಲು ಇದು ಸೂಕ್ತ ದಿನ. ಹೊಸ ಪಾಲುದಾರಿಕೆಗೆ ತಕ್ಷಣ ಕೈ ಹಾಕುವುದಕ್ಕಿಂತ ಅದನ್ನು ಕೆಲವು ದಿನ ಯೋಚಿಸುವುದು ಉತ್ತಮ ಫಲಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಇಂದು ಸಮತೋಲನದ ಅಗತ್ಯವಿದೆ.
ಕೆಲವು ಚಿಕ್ಕ ಮಟ್ಟದ ವೆಚ್ಚಗಳು ಬರುವ ಸಾಧ್ಯತೆ ಇದೆ, ಆದರೆ ಅವುಗಳನ್ನು ಸರಿಯಾಗಿ ನಿಯಂತ್ರಿಸಿದರೆ ಯಾವುದೇ ದೊಡ್ಡ ತೊಂದರೆ ಆಗುವುದಿಲ್ಲ. ಕುಟುಂಬ ಅಥವಾ ಕೆಲಸದ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು, ಆದರೂ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳಿವೆ, ಆದರೆ ಹೊಸ ಹೂಡಿಕೆಗಳಿಗೆ ಇದು ಅತ್ಯುತ್ತಮ ದಿನವಲ್ಲ. ಇಂದು ಲಾಭ ನಷ್ಟಗಳನ್ನು ಪರಿಶೀಲಿಸುವ, ಹಣದ ಹರಿವು ಸರಿಪಡಿಸುವ ಮತ್ತು ಮುಂದಿನ ತಿಂಗಳ ಆರ್ಥಿಕ ಯೋಜನೆ ರಚಿಸುವುದು ಉತ್ತಮ. ಸಾಲ ಪಡೆಯುವುದಕ್ಕೂ ಕೊಡುವುದಕ್ಕೂ ಇದು ಸೂಕ್ತ ದಿನವಲ್ಲ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಅತ್ಯಂತ ಉಪಯುಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ದೈಹಿಕವಾಗಿ ಹೆಚ್ಚಿನ ತೊಂದರೆ ಇಲ್ಲದಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅಧಿಕ ಚಿಂತನೆ, ವರದಿ ಅಥವಾ ದಾಖಲೆಗಳ ಮೇಲೆ ಹೆಚ್ಚು ಗಮನ ಕೊಡುವುದರಿಂದ ಕಣ್ಣು ನೋವು, ತಲೆನೋವು ಅಥವಾ ದೇಹದ ದೌರ್ಬಲ್ಯ ಕಂಡುಬರುತ್ತದೆ. ಆಹಾರದಲ್ಲಿ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಹೊಟ್ಟೆ, ಜೀರ್ಣಕ್ರಿಯೆ ಮತ್ತು ಅಮ್ಲತ್ವ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ನೀರು ಹೆಚ್ಚು ಕುಡಿಯುವುದು, ಹಸಿವು ಇಲ್ಲದೆ ತಿನ್ನುವುದನ್ನು ತಪ್ಪಿಸುವುದು ಮತ್ತು ತಾಜಾ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ. ಸಂಜೆಯ ವೇಳೆಯಲ್ಲಿ ಸ್ವಲ್ಪ ನಡೆ, ಶಾಂತವಾದ ಸ್ಥಳದಲ್ಲಿ ಕುಳಿತು ಆಳವಾದ ಉಸಿರಾಟ ಅಭ್ಯಾಸ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ. ದೇಹಕ್ಕೆ ಸಂಬಂಧಿಸಿದ ಯಾವುದೇ ಹಳೆಯ ನೋವುಗಳು ಇಂದು ಮರುಕಳಿಸುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಸೌಮ್ಯ ವಾತಾವರಣ ಇದ್ದರೂ ನಿಮ್ಮ ಮಾತಿನ ಶೈಲಿಯಲ್ಲಿ ಹೆಚ್ಚು ನಿಖರತೆ ಇರುವುದರಿಂದ ಕೆಲವರಿಗೆ ಅದು ಗಂಭೀರವಾಗಿ ತೋರುತ್ತದೆ. ನಿಮ್ಮ ಅಭಿಪ್ರಾಯ ಸತ್ಯವಾದರೂ ಕೂಡ ಅದನ್ನು ಹೇಳುವಾಗ ಮೃದುತನ ಕಾಯ್ದುಕೊಳ್ಳುವುದು ಸಂಬಂಧಗಳಿಗೆ ಉತ್ತಮ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಗಂಭೀರವಾದ ವಿಚಾರಗಳ ಚರ್ಚೆ, ಭವಿಷ್ಯದ ಯೋಜನೆ, ಮಕ್ಕಳ ಶಿಕ್ಷಣ, ಮನೆ ನಿರ್ವಹಣೆ ಮೊದಲಾದ ವಿಷಯಗಳು ಉದಯಿಸಬಹುದು. ನಿಮ್ಮ ಕ್ರಮಬದ್ಧ ಚಿಂತನೆ ಸಂಗಾತಿಗೆ ಸ್ಪಷ್ಟತೆಯನ್ನು ನೀಡಬಹುದು. ಕುಟುಂಬದಲ್ಲಿ ಹಿರಿಯರೊಂದಿಗೆ ಇಂದು ಉತ್ತಮ ಸಂವಾದ, ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ದೊರಕುತ್ತದೆ. ಮಕ್ಕಳಿಗೆ ಅಧ್ಯಯನ ಕುರಿತು ಮಾರ್ಗದರ್ಶನ ನೀಡಲು ಇದು ಸೂಕ್ತ ದಿನ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಪ್ರಭಾವವನ್ನು ಸಮತೋಲನಗೊಳಿಸಲು ಧ್ಯಾನ, ಮೌನಾಭ್ಯಾಸ ಹಾಗೂ ದೇವತಾ ಸ್ಮರಣೆ ಅತ್ಯಂತ ಉಪಕಾರಿಯಾಗುತ್ತವೆ. ಹನುಮಂತ ದೇವರ ಆರಾಧನೆ, ಶಿವನಿಗೆ ಅಕ್ಕಿ ಬೆಲ್ಲದ ನೈವೇದ್ಯ ಅಥವಾ ಮಂಗಳವಾರದ ದೀಪ ಹಚ್ಚುವುದು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಓಂ ಶ್ರೀ ಹನುಮತೆ ನಮಃ ಅಥವಾ ಓಂ ಮಂಗಳಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಚಿಂತೆಯ ನಿವಾರಣೆ ಮತ್ತು ಶಕ್ತಿಯ ಸಮತೋಲನಕ್ಕೆ ಸಹಕಾರಿ. ಅಗತ್ಯವಿರುವವರಿಗೆ ಪುಸ್ತಕ, ಪೆನ್ನು ಅಥವಾ ಆಹಾರ ದಾನ ಮಾಡುವುದು ಉತ್ತಮ ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಪರಿಶೀಲನೆ ಮತ್ತು ಪ್ರಾಯೋಗಿಕ ಚಿಂತನೆಯ ಪ್ರತೀಕ. ಇಂದಿನ ಯೋಜನೆಗಳಿಗೆ ಇದು ಶುಭ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ಸಮತೋಲನ ನೀಡುತ್ತದೆ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆಯು ಶುಭಕರ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2:30. ಈ ಸಮಯ ಕಾರ್ಯಾರಂಭ, ಹೊಸ ಯೋಜನೆ ಚರ್ಚೆ, ದಾಖಲೆ ಪರಿಶೀಲನೆ ಅಥವಾ ಹಣಕಾಸು ತೀರ್ಮಾನಗಳಿಗೆ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ಸಮತೋಲನ, ಮೃದು ಸ್ವಭಾವ, ನ್ಯಾಯಬೋಧನೆ ಮತ್ತು ಸೌಂದರ್ಯ ಪ್ರಿಯತೆ ಮೂಲಕ ದಿನವನ್ನು ಉತ್ತಮವಾಗಿ ನಿರ್ವಹಿಸುವ ಸಂಕೇತಗಳಿವೆ. ನಿಮ್ಮ ಮನಸ್ಸಿನಲ್ಲಿ ಶಾಂತ, ಸಮಚಿತ್ತತೆ ಮತ್ತು ಸ್ಪಷ್ಟ ವಿಶ್ಲೇಷಣಾ ಶಕ್ತಿಗಳು ಮೂಡಿಬರುತ್ತವೆ. ಶನಿವಾರ, ಭಾನುವಾರಗಳಲ್ಲಿದ್ದ ಒತ್ತಡ ಬಹುಮಟ್ಟಿಗೆ ನಿವಾರಣೆಯಾಗುತ್ತಾ ಮನಸ್ಸು ತಾಜಾ ಅನಿಸುತ್ತದೆ. ವಾಯುವ್ಯ ತತ್ವದ ಪ್ರಭಾವ ಇಂದು ನಿಮ್ಮ ಚಿಂತನೆಗಳಲ್ಲಿ ಪಾರದರ್ಶಿತ್ವ ಮತ್ತು ಸಾಮಾಜಿಕತೆಯನ್ನು ಹೆಚ್ಚಿಸುತ್ತದೆ. ಕೆಲವರಿಗೆ ಹೊಸ ಸಂಪರ್ಕಗಳು, ಕೆಲವು ಮಂದಿ ಹಳೆಯ ಪರಿಚಿತರೊಂದಿಗೆ ಮತ್ತೆ ಮಾತುಕತೆ ಮತ್ತು ಸಮನ್ವಯತೆಯ ಮೂಲಕ ಸಮಸ್ಯೆಗಳನ್ನು ಸವಾಲಿಲ್ಲದೆ ನಿಭಾಯಿಸುವುದು ಸಾಧ್ಯ. ಇಂದು ಕಲಾ, ಸಂಗೀತ, ವಿನ್ಯಾಸ, ಸಮನ್ವಯ ಮತ್ತು ಮಾತುಕತೆ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಯಶಸ್ಸು. ದಿನವೂ ಉಪಶಮನಕಾರಿ, ನೆಮ್ಮದಿಯ, ಆದರೆ ಕೆಲವೊಮ್ಮೆ ಮನಸ್ಸಿನ ದ್ವಂದ್ವವೂ ಕೂಡ ಕಾಣಿಸಿಕೊಳ್ಳಬಹುದು. ತಾಳ್ಮೆ ಮತ್ತು ನಿರ್ಧಾರ ಸ್ಪಷ್ಟತೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ಸಂವಹನ ಕೌಶಲ್ಯ, ಸಮನ್ವಯ ಮತ್ತು ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುವ ಸಾಮರ್ಥ್ಯವು ಇಂದು ವಿಶೇಷ ಪ್ರಭಾವ ಬೀರುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಸಮತೋಲನದ ಬುದ್ಧಿ ಮತ್ತು ಕಾರ್ಯನಿಷ್ಠೆಯನ್ನು ಗುರುತಿಸುವ ಸಾಧ್ಯತೆಗಳಿವೆ. ಸಭೆಗಳು, ಮಾತುಕತೆಗಳು, ಒಪ್ಪಂದಗಳು ಅಥವಾ ಪ್ರಸ್ತಾವನೆಗಳ ವಿಚಾರದಲ್ಲಿ ಇಂದು ಲಾಭದಾಯಕ ಸೂಚನೆಗಳಿವೆ. ಕೆಲಸದ ಒತ್ತಡ ಕಡಿಮೆ, ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರದ ವಾತಾವರಣ. ನೀವು ನೀಡುವ ಸಲಹೆಗಳು ಸ್ವೀಕಾರಾರ್ಹ, ಪರಿಣಾಮಕಾರಿಯಾಗುತ್ತವೆ.
ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಸ್ಪಷ್ಟತೆ ದೊರೆಯುವ ಸೂಚನೆ ಇದೆ. ಹೊಸ ಸಂಸ್ಥೆಯಿಂದ ಕರೆ, ಸಂದರ್ಶನಕ್ಕೆ ಆಹ್ವಾನ ಅಥವಾ ಅರ್ಜಿ ಸಂಬಂಧಿತ ಪ್ರಗತಿ ಕಾಣಬಹುದು. ಉದ್ಯಮ ಮಾಡುವವರಿಗೆ ಇಂದು ವ್ಯಾಪಾರಿಕ ಒಪ್ಪಂದಗಳು, ಪಾಲುದಾರಿಕೆ, ಸಾಲುವ ಕೊಳ್ಳುವ ಮಾತುಕತೆಗಳಲ್ಲಿ ಸುಧಾರಣೆ. ನಿಮ್ಮ ರಾಜತಾಂತ್ರಿಕ ನಿಲುವು ಲಾಭಕ್ಕೆ ಕಾರಣವಾಗುತ್ತದೆ. ಹೊಸ ಅವಕಾಶಗಳು ನಿಧಾನವಾಗಿ ಬೆಳಗಿ ಬರಲಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಸಮತೋಲನ ಮತ್ತು ಯೋಜನೆ ಬಹಳ ಮುಖ್ಯ. ಆಗಾಗ ಸಂಭವಿಸುವ ಸಣ್ಣ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ. ಮನೆಯ ಸಿಂಗಾರ, ವಸ್ತ್ರ ಮತ್ತು ಅಲಂಕಾರಿಕ ವಸ್ತುಗಳ ಖರೀದಿಗೆ ಮನಸ್ಸು ಒಲಿಯಬಹುದು, ಆದರೆ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭದ ಸೂಚನೆ, ಆದರೆ ದೊಡ್ಡ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ನಿಮ್ಮ ಹಣಕಾಸು ತೀರ್ಮಾನಗಳಲ್ಲಿ ಇತರರ ಸಲಹೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ವಾಹನ, ಮನೆ ಅಥವಾ ಆಭರಣ ಖರೀದಿಗೆ ಇಂದು ಚರ್ಚೆ ಮಾಡಬಹುದು, ಆದರೆ ಅಂತಿಮ ತೀರ್ಮಾನವನ್ನು ಕೆಲವು ದಿನಗಳ ನಂತರ ತೆಗೆದುಕೊಳ್ಳುವುದು ಉತ್ತಮ. ಆದಾಯ ವೆಚ್ಚ ಸಮತೋಲನದ ಕಡೆ ಗಮನ ಕೊಡಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇಂದು ತೂಕಡಿಗೆ, ಸ್ವಲ್ಪ ತಲೆಸುತ್ತು ಅಥವಾ ಮನೋಚೈತನ್ಯದ ಹೆಚ್ಚುವರಿ ಕಡಿಮೆ ಅನುಭವವಾಗಬಹುದು. ಆಗಾಗ ಶಕ್ತಿ ಮಟ್ಟ ಏರುಪೇರುಗೊಳ್ಳಬಹುದು. ನೀರು, ಹಣ್ಣು ಮತ್ತು ಹಸಿವಾಗುವ ಮುನ್ನ ಸಣ್ಣ ಆಹಾರ ಸೇವನೆಯಿಂದ ಆರೋಗ್ಯ ಸುಧಾರಿಸುತ್ತದೆ. ನಿದ್ರೆ ಕೊರತೆ ಅಥವಾ ಹೆಚ್ಚು ಯೋಚನೆಯಿಂದ ಕಂಠಭುಜ ಭಾಗದಲ್ಲಿ ಒತ್ತಡ ಅನುಭವಿಸಬಹುದು. ಲಘು ಯೋಗಾಭ್ಯಾಸ, ಪ್ರಾಣಾಯಾಮ ಮತ್ತು ಮೃದುವಾದ ಸಂಗೀತದಿಂದ ಶಾಂತ ಮನಃಸ್ಥಿತಿ ಪ್ರಾಪ್ತಿಯಾಗುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳಿಗೆ ಇಂದು ಸ್ವಲ್ಪ ಜಾಗೃತೆ ಬೇಕಾಗಬಹುದು. ತೂಕ ನಿಯಂತ್ರಣಕ್ಕೆ ಹಸಿರು ಆಹಾರ ಸೇರಿಸಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಇಂದು ಸಮಾಧಾನಕರ ವಾತಾವರಣ, ಆದರೆ ಒಂದೆರಡು ಸಂದರ್ಭಗಳಲ್ಲಿ ನಿಮ್ಮ ನಿರ್ಧಾರ ಶಕ್ತಿ ಸ್ವಲ್ಪ ಕಡಿಮೆಯಾಗಬಹುದು. ಆತ್ಮೀಯರ ಸಲಹೆ ಕೇಳುವುದು ಉತ್ತಮ. ಕುಟುಂಬದಲ್ಲಿ ಸಂವಾದ, ಪರಸ್ಪರ ಸಹಕಾರ ಮತ್ತು ಆಪ್ತತೆ ಹೆಚ್ಚುತ್ತವೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಹೃದಯಪೂರ್ವಕ ಮಾತುಕತೆ, ಭವಿಷ್ಯದ ಯೋಜನೆಗಳ ಚರ್ಚೆ ಮತ್ತು ಮನದಾಳದ ವಿಷಯಗಳನ್ನು ಹಂಚಿಕೊಳ್ಳುವ ಅವಕಾಶ. ನಿಮ್ಮ ಮೃದುತನ ಮತ್ತು ಸಮತೋಲನದ ಮಾತು ಸಂಬಂಧ ಸುಧಾರಿಸುತ್ತದೆ. ಅವಿವಾಹಿತರಿಗೆ ಇಂದು ಹೊಸ ಪರಿಚಯ, ಸಾಮಾಜಿಕ ವಲಯದಲ್ಲಿ ಆಕರ್ಷಕ ಸಂವಾದ ಅಥವಾ ಹಳೆಯ ಪರಿಚಿತರೊಂದಿಗೆ ಮತ್ತೆ ಸಂಪರ್ಕ ಸಾಧ್ಯತೆ. ಮಕ್ಕಳ ಶಿಕ್ಷಣ, ಹಿರಿಯರ ಆರೋಗ್ಯ ಮತ್ತು ಮನೆಯ ಶಾಂತಿಯ ವಿಚಾರದಲ್ಲಿ ಇಂದು ಸ್ಪಷ್ಟತೆ ಮತ್ತು ಸಮಸ್ಯೆಗಳ ಪರಿಹಾರ ಸಾಧ್ಯ. ವೀಕ್ಷಕರೇ, ನೀವು ತುಲಾ ರಾಶಿಗೆ ಇಂದು ಆಧ್ಯಾತ್ಮಿಕ ಶಮನ ಅತ್ಯವಶ್ಯ. ದೇವತಾ ಆರಾಧನೆ, ಮಂತ್ರಜಪ ಅಥವಾ ಶಾಂತ ಸ್ಥಳದಲ್ಲಿ ಧ್ಯಾನದಿಂದ ಮನಸ್ಸಿನಲ್ಲಿ ಸಮತೋಲನ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ದ್ವಂದ್ವ ನಿವಾರಣೆಗೆ ಗಮನ ಕೇಂದ್ರೀಕರಣೆ ಬೇಕಾಗುತ್ತದೆ. ಓಂ ಶ್ರೀಂ ಹ್ರೀಂ ಲಕ್ಷ್ಮೀಭ್ಯೋ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ ಮತ್ತು ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಶುದ್ಧ ಬಿಳಿ ಹೂವು, ಹಾಲಿನ ದೀಪ ಅಥವಾ ಗಂಧದ ಧೂಪ ಅರ್ಪಣೆ ತುಲಾ ರಾಶಿಗೆ ವಿಶೇಷವಾಗಿ ಶುಭಕರ. ಅಗತ್ಯವಿರುವವರಿಗೆ ವಸ್ತ್ರ, ಹಣ್ಣು ಅಥವಾ ಹಣದ ದಾನ ಲಾಭದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಪ್ರತೀಕ. ಸೌಂದರ್ಯ, ಸಮತೋಲನ, ಸಂಬಂಧ ಮತ್ತು ಸುಖವನ್ನು ಸೂಚಿಸುತ್ತದೆ. ಇಂದು ನಿಮ್ಮ ಯೋಜನೆಗಳಿಗೆ ಇದು ಪೂರಕ ಶಕ್ತಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ಮನಸ್ಸಿನಲ್ಲಿ ಶುಚಿತ್ವ, ಸ್ಪಷ್ಟತೆ ಮತ್ತು ಸಮತೋಲನ ನೀಡುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9:40 ರಿಂದ ಬೆಳಗ್ಗೆ 11:10. ಈ ಸಮಯದಲ್ಲಿ ಕಾರ್ಯಾರಂಭ, ಅಧ್ಯಯನ, ಒಪ್ಪಂದಗಳು, ಮಾತುಕತೆ ಮತ್ತು ಹಣಕಾಸು ಸಂಬಂಧಿತ ತೀರ್ಮಾನಗಳಿಗೆ ಉತ್ತಮ ಸೂಚನೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ತೀವ್ರ ಮನೋಬಲ ಹಾಗೂ ಆಂತರಿಕ ಶಕ್ತಿ ಹೆಚ್ಚುವ ದಿನವನ್ನು ಅನುಭವಿಸುತ್ತೀರಿ. ಗ್ರಹಸ್ಥಿತಿಗಳು ನಿಮ್ಮ ನಿರ್ಧಾರ ಶಕ್ತಿಯನ್ನು ಗಟ್ಟಿಗೊಳಿಸುತ್ತವೆ. ನೀವು ಏನು ಮಾಡಲು ತೀರ್ಮಾನಿಸುತ್ತೀರೋ ಅದನ್ನು ಸಂಪೂರ್ಣ ಕೇಂದ್ರೀಕರಣದಿಂದ ಸಾಧಿಸುವ ಶಕ್ತಿ ಇಂದು ದೊರಕುತ್ತದೆ. ವೃಶ್ಚಿಕರ ಚಿಂತನೆಗಳು ಇಂದು ಹೆಚ್ಚು ತೀವ್ರವಾಗಿದ್ದು, ಗುಪ್ತ ವಿಷಯಗಳು, ಒಳನೋಟ ಮತ್ತು ಭವಿಷ್ಯದ ದಾರಿಯನ್ನು ವಿಶ್ಲೇಷಿಸುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಕೆಲವರಿಗೆ ಇಂದು ಹಳೆಯ ಸಮಸ್ಯೆಗಳ ಪರಿಹಾರದ ದಾರಿಗಳು ಸಿಗಬಹುದು. ಏಕಾಗ್ರತೆ ಹೆಚ್ಚಿರುವ ದಿನವಾದ್ದರಿಂದ ನಿಮ್ಮ ಕಾರ್ಯಗಳು ಪರಿಣಾಮಕಾರಿಯಾಗುತ್ತವೆ. ಆದಾಗ್ಯೂ ಅತಿಯಾದ ಸಂವೇದನೆ, ಅನುಮಾನಗಳು ಅಥವಾ ಜನರ ಮಾತುಗಳಿಂದ ಪ್ರಭಾವಿತರಾಗುವ ಸ್ವಭಾವಕ್ಕೆ ಸ್ವಲ್ಪ ಜಾಗ್ರತೆ ಬೇಕು. ಇಂದು ನಿಮ್ಮ ಶಾಂತ ಸ್ವಭಾವ ಮತ್ತು ಗೂಢಜ್ಞಾನವು ನಿಮಗೆ ಕೈಹೊತ್ತು ಕೊಡುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು, ಹೊಸ ಯೋಜನೆಗಳ ಗುಪ್ತ ವಿನ್ಯಾಸ ರೂಪಿಸುವುದು ಮತ್ತು ನಿಮ್ಮ ಜೀವನದ ದಿಕ್ಕುಗಳನ್ನು ಮರುಪರಿಶೀಲಿಸುವ ದಿನ ಇದು. ಮಾತಿನಲ್ಲಿ ಮಿತವಚನ ಮತ್ತು ಆಲೋಚನೆಯಲ್ಲಿ ಆಳತೆ ನಿಮ್ಮ ಲಾಭಕ್ಕೆ ಇರುತ್ತವೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗದಲ್ಲಿ ಇಂದು ನಿಮ್ಮ ಕೇಂದ್ರೀಕರಣ, ಅನುಭವ ಮತ್ತು ಜಾಣ್ಮೆಯ ಮುಖ್ಯ ಪಾತ್ರ ವಹಿಸುತ್ತವೆ. ಯಾವುದೇ ಕೆಲಸದಲ್ಲಿಯೂ ನೀವು ಆಳವಾಗಿ ತೊಡಗಿಕೊಳ್ಳುವ ಗುಣ ಇರುವುದರಿಂದ ಇಂದು ಫಲಿತಾಂಶಗಳು ಉತ್ತಮ. ಹಿರಿಯರು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಸಂಭವವಿದೆ. ಕೆಲವರಿಗೆ ರಹಸ್ಯ ಸಭೆಗಳು, ಮಹತ್ವದ ಪ್ರಾಜೆಕ್ಟ್ ವಿಚಾರಣೆಗಳು ಅಥವಾ ಸಂಸ್ಥೆಯ ಗುಪ್ತ ಯೋಜನೆಗಳ ಜವಾಬ್ದಾರಿ ಬರಬಹುದು. ನಿಮ್ಮ ಮಾತು ಕಡಿಮೆ, ಕೆಲಸ ಹೆಚ್ಚು ಎನ್ನುವ ಸ್ವಭಾವ ಇಂದು ವಿಶೇಷ ಲಾಭ. ಸ್ಪರ್ಧಿಗಳಿಂದ ಉಂಟಾಗುವ ಚಾಟಿ, ಕೀಳು ರಾಜಕೀಯ ಅಥವಾ ವದಂತಿಗಳು ಇದ್ದರೂ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಾರ್ಯದಕ್ಷತೆ ಅದನ್ನು ನಿಭಾಯಿಸುತ್ತದೆ. ಹೊಸ ಕೆಲಸಕ್ಕಾಗಿ ಯೋಚಿಸುತ್ತಿರುವವರಿಗೆ ಗುಪ್ತ ಅವಕಾಶಗಳು ಬಂದು ಹೋಗಬಹುದು. ಆದರೆ ತೀರ್ಮಾನಕ್ಕೆ ಬರಲು ತುರ್ತು ಬೇಡ. ಎಲ್ಲ ಮಾಹಿತಿಯನ್ನು ಒಳಗೆ ಹೊರಗೆ ಪರಿಶೀಲಿಸಿದ ನಂತರವೇ ಮುನ್ನಡೆಯಬೇಕು. ಉದ್ಯಮಿಗಳಿಗೆ ಇಂದು ಲಾಭಕಾರಿ ವ್ಯವಹಾರಗಳ ಸೂಚನೆಗಳಿವೆ. ಹೂಡಿಕೆಗಳಲ್ಲಿ ಬಲವಾದ ಮರುಪರಿಶೀಲನೆ, ಮಾರುಕಟ್ಟೆ ಚಲನವಲನಗಳ ಮೇಲೆ ನಿಕಟ ಗಮನ ಮತ್ತು ಜಾಣ್ಮೆಯ ನಿರ್ಧಾರಗಳು ಇಂದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ಜಾಗ್ರತೆ ಅತ್ಯವಶ್ಯಕ. ಕೆಲವು ಗುಪ್ತ ಖರ್ಚುಗಳು, ವೈದ್ಯಕೀಯ ವೆಚ್ಚಗಳು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳು ಎದುರಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸೂಚನೆ ಇದೆ. ನೀವು ಮಾಡಿದ ಹೂಡಿಕೆಗಳಲ್ಲಿ ದೀರ್ಘಕಾಲೀನ ಲಾಭದ ಸುಳಿವುಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ತುರ್ತು ನಿರ್ಧಾರಗಳು ಅಥವಾ ಅತಿಯಾದ ಅಪಾಯ ಬೇಡ. ವಿದೇಶಿ ವ್ಯವಹಾರಗಳಲ್ಲಿ ಇರುವವರಿಗೆ ಇಂದು ಹಣಕಾಸು ಚಲನವಲನ ಸುಧಾರಿಸಬಹುದು. ಲೆಕ್ಕಪತ್ರಗಳನ್ನು ಸರಿಪಡಿಸುವುದು, ದೀರ್ಘಕಾಲದ ಯೋಜನೆಗಳಿಗೆ ಹಣ ಮೀಸಲಿಡುವುದು ಮತ್ತು ಗಟ್ಟಿಯಾದ ಹಣಕಾಸಿನ ಶಿಸ್ತನ್ನು ಪಾಲಿಸುವುದು ನಿಮ್ಮ ಲಾಭಕ್ಕೆ ಕೆಲಸ ಮಾಡುತ್ತದೆ. ಇಂದು ಸಾಲ ನೀಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಹಣವನ್ನು ಸುರಕ್ಷಿತ ಹೂಡಿಕೆಗಳಲ್ಲಿ ಇರಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಶರೀರದಲ್ಲಿ ಶಕ್ತಿ ಇದ್ದರೂ ಮನಸ್ಸಿನಲ್ಲಿ ಚಂಚಲತೆ ಅಥವಾ ಅತಿಯಾದ ಯೋಚನೆಗಳಿಂದ ಮಾನಸಿಕ ದಣಿವು ಉಂಟಾಗುವ ಸಾಧ್ಯತೆ ಇದೆ. ರಕ್ತದ ಒತ್ತಡ, ಹುಳುಕು ಸಮಸ್ಯೆಗಳು, ಹೊಟ್ಟೆ ತೊಂದರೆ ಅಥವಾ ನರಮಂಡಲದ ಒತ್ತಡ ಇಂದು ಕಂಡುಬರುವ ಸಾಧ್ಯತೆ ಇದೆ. ವಿಶ್ರಾಂತಿ, ಪೌಷ್ಟಿಕ ಆಹಾರ ಮತ್ತು ಆಳವಾದ ಉಸಿರಾಟ ವ್ಯಾಯಾಮಗಳು ಅಗತ್ಯ. ವೃಶ್ಚಿಕ ರಾಶಿಯವರ ಆಂತರಿಕ ಶಕ್ತಿಯು ಇಂದಿನ ದಿನ ಹೆಚ್ಚಾಗಿರುವುದರಿಂದ ಧ್ಯಾನ ಬಹಳ ಪ್ರಯೋಜನಕಾರಿಯಾಗುತ್ತದೆ. ಕುಡಿಯುವ ನೀರಿನಲ್ಲಿ ಸ್ವಲ್ಪ ಜೀರಿಗೆ ಅಥವಾ ಬೆಲ್ಲ ಹಾಕಿ ಕುಡಿಯುವುದರಿಂದ ದೇಹದ ಉಷ್ಣತೆ ನಿಯಂತ್ರಣದಲ್ಲಿ ಇರುತ್ತದೆ. ವ್ಯಾಯಾಮ ಮಾಡುವಾಗ ಅತಿಯಾದ ಒತ್ತಡ ಹಾಕದಿರುವುದು ಉತ್ತಮ. ಮನಸ್ಸಿನ ಸಮತೋಲನಕ್ಕಾಗಿ ಪ್ರಕೃತಿಯೊಡನೆ ಸ್ವಲ್ಪ ಸಮಯ ಕಳೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂಭಾಷಣೆ ಕಡಿಮೆ ಇರಬಹುದು, ಆದರೆ ಮನಸ್ಸಿನಲ್ಲಿ ತಾಕಲಾಟ ಹೆಚ್ಚು. ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ ಅಥವಾ ಗಂಭೀರ ವಿಷಯಗಳ ಕುರಿತು ಚರ್ಚೆಗಳು ನಡೆಯಬಹುದು. ನಿಮ್ಮ ಮೃದುತನ ಮತ್ತು ಸಮನ್ವಯ ಮನೋಭಾವದಿಂದ ಸಮಸ್ಯೆಗಳು ಶಮನಗೊಳ್ಳುತ್ತವೆ. ವಿವಾಹಿತರಿಗಾಗಿ ಇಂದು ಪರಸ್ಪರ ಗೌರವ, ನಿಷ್ಠೆ ಮತ್ತು ಗಂಭೀರ ಚರ್ಚೆಗಳ ದಿನ. ಸಂಗಾತಿಯು ಭಾವನಾತ್ಮಕ ಬೆಂಬಲವನ್ನು ನಿಮ್ಮಿಂದ ನಿರೀಕ್ಷಿಸಬಹುದು. ಅವಿವಾಹಿತರಿಗಾಗಿ ನಿಶ್ಶಬ್ದವಾಗಿ ನಡೆಯುವ ಹೊಸ ಸಂಪರ್ಕಗಳ ಅವಕಾಶಗಳಿವೆ. ಸ್ನೇಹಿತರೊಂದಿಗೆ ಆಳವಾದ ಸಂಬಂಧ ಬೆಳೆಸಲು ಇಂದು ಸೂಕ್ತ. ಹಿರಿಯರ ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಗಮನ ಕೊಡಬೇಕಾದ ದಿನ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ನಿರೀಕ್ಷಿಸಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಕ್ರಮಗಳು ನಿಮ್ಮ ಮನಸ್ಸಿನ ಗೊಂದಲವನ್ನು ನಿವಾರಿಸಿ ಆತ್ಮಶಕ್ತಿಯನ್ನು ಉತ್ತೇಜಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಕುಜ, ಶನಿ ಮತ್ತು ಕೇತು ಪ್ರಭಾವದ ಮಂತ್ರ ಜಪ ಬಹಳ ಉಪಕಾರಿ. ಓಂ ನಮೋ ಭಗವತೆ ರುದ್ರಾಯ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಶಾಂತಿ ಇರುತ್ತದೆ. ಶಿವನಿಗೆ ಅಕ್ಕಿ ಬೆಲ್ಲ ನೈವೇದ್ಯ, ಬಿಲ್ವಪಟ್ಟಿನ ಅರ್ಪಣೆ ಹಾಗೂ ನೀರಧಾರದ ಪೂಜೆ ಶ್ರೇಷ್ಠ ಫಲ ನೀಡುತ್ತದೆ. ಅಗತ್ಯವಿರುವವರಿಗೆ ನೀರು, ಉಪ್ಪಿಲ್ಲದ ಅನ್ನ ಅಥವಾ ಬಟ್ಟೆ ದಾನ ಮಾಡುವುದು ಇಂದು ಅಪಾರ ಪುಣ್ಯ ಕಾರ್ಯ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ದೃಢತೆ, ಶಿಸ್ತಿನ ಮತ್ತು ಆಳವಾದ ಯೋಜನೆಗಳ ಸಂಕೇತ. ಇಂದು ನಿಮ್ಮ ಎಲ್ಲಾ ಕೆಲಸಗಳಿಗೆ ಗಟ್ಟಿಯಾದ ನೆಲೆಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಗಾಢ ನೀಲಿ ಅಥವಾ ಜಾಂಬೂಳ. ಈ ಬಣ್ಣಗಳು ನಿಮ್ಮ ಮನಸ್ಸಿನ ಆಳವನ್ನು, ಕೇಂದ್ರೀಕರಣವನ್ನು ಮತ್ತು ಆಂತರಿಕ ಶಕ್ತಿಯನ್ನು ಗಟ್ಟಿಗೊಳಿಸುತ್ತವೆ. ಶುಭ ಸಮಯ ಮಧ್ಯಾಹ್ನ 1:45 ಮಧ್ಯರಾತ್ರಿ 3:15. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು ಗಾಢ ವಿಚಾರಪೂರ್ಣತೆ ಮತ್ತು ಯಶಸ್ಸಿನ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಗುರುಗ್ರಹ ಮತ್ತು ಮಂಗಳವಾರದ ಮಂಗಳ ಪ್ರಭಾವದಿಂದ ಜ್ಞಾನ, ಚಟುವಟಿಕೆ, ಉತ್ಸಾಹ ಮತ್ತು ಗಂಭೀರತೆ ಎರಡನ್ನೂ ಸಮವಾಗಿ ಅನುಭವಿಸುವ ದಿನ. ನಿಮ್ಮ ಸಹಜ ಆಶಾವಾದ, ಕಲಿಕೆ ಸಾಮರ್ಥ್ಯ ಮತ್ತು ಸತ್ಯನಿಷ್ಠ ಸ್ವಭಾವ
ಇಂದು ನಿಮ್ಮನ್ನು ಸರಿಯಾದ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಭವಿಷ್ಯದ ಯೋಜನೆಗಳು, ಗುರಿಗಳ ನಿರ್ಧರಣೆ ಮತ್ತು ದೀರ್ಘಕಾಲಿಕ ಫಲಿತಾಂಶಗಳನ್ನು ಪರಿಶೀಲಿಸುವ ದಿನವಾಗಲಿದೆ. ಹಳೆಯ ಪ್ರಯತ್ನಗಳಿಗೆ ಇಂದು ಹೊಸ ಬೆಳಕು ಬೀಳಬಹುದು. ಕೆಲವು ಜನರು ಇಂದು ನೂತನ ಅವಕಾಶಗಳನ್ನು ಕಂಡುಕೊಳ್ಳಬಹುದು. ಅದು ಉದ್ಯೋಗ, ವ್ಯವಹಾರ, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಕ್ಷೇತ್ರವಾಗಿರಬಹುದು. ಆದರೆ ಮಂಗಳದ ಪ್ರಭಾವದಿಂದ ಮಾತಿನ ತೀವ್ರತೆ, ಆತುರದ ನಿರ್ಧಾರಗಳು ಮತ್ತು ಅತಿಯಾದ ವಿಶ್ವಾಸವನ್ನು ಕಡಿಮೆ ಮಾಡುವುದು ಉತ್ತಮ. ಸುದ್ದಿ ನಿರೀಕ್ಷೆಯಲ್ಲಿರುವವರಿಗೆ ಕೆಲವು ಸುಳಿಗಳು ಬರಬಹುದು. ದೂರಸ್ಥರಿಂದ ಸಂದೇಶಗಳು, ಕೆಲಸಕ್ಕೆ ಸಂಬಂಧಿಸಿದ ಕರೆಗಳು ಅಥವಾ ಅನಿರೀಕ್ಷಿತ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಮನಸ್ಸು ಗಂಭೀರ ಚಿಂತನೆಗಳತ್ತ ಸೆಳೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಮತ್ತು ಕೆಲಸದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗದಲ್ಲಿ ಪ್ರಗತಿಯ ಯೋಗ ಇದ್ದು ಹೆಚ್ಚಿನ ಕಾರ್ಯಭಾರವೂ ಇರಬಹುದು. ನೀವು ತೋರಿಸುವ ಜ್ಞಾನ, ಅನುಭವ ಮತ್ತು ಸ್ಪಷ್ಟ ಮಾತಿನ ಪ್ರಭಾವದಿಂದ ಮೇಲಧಿಕಾರಿಗಳಲ್ಲಿ ನಿಮ್ಮ ಹೆಸರು ಇನ್ನಷ್ಟು ಏರಿಕೆಯಾಗಲಿದೆ. ಹೊಸ ಕೆಲಸಗಳು ನಿಮ್ಮ ಮೇಲೆ ಬಂದರೂ ನೀವು ಅವನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದೀರಿ. ಸಂವಾದಗಳಲ್ಲಿ ನಿಮ್ಮ ಮಾತಿನ ತೂಕ ಹೆಚ್ಚಾಗುತ್ತದೆ. ಕೆಲವರಿಗೆ ಇಂದು ಮಹತ್ವದ ಸಭೆ, ಪ್ರಸ್ತಾವನೆ ಅಥವಾ ಹೊರಗಿನ ವ್ಯಕ್ತಿಗಳೊಂದಿಗೆ ಚರ್ಚೆ ಇರಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಮುಂದುವರಿದ ಬೆಳವಣಿಗೆ ಕಾಣಬಹುದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನದ ಕರೆ, ಹೊಸ ಅವಕಾಶ ಅಥವಾ ನಿರ್ಧಾರ ಮಾಡಲು ಸೂಕ್ತ ಸಮಯ ದೊರೆಯಬಹುದು. ಆದರೆ ಮಂಗಳದ ಪ್ರಭಾವದಿಂದ ತುರ್ತು ನಿರ್ಧಾರ ಮಾಡದಿರುವುದು ಉತ್ತಮ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ ಪಡೆಯುವುದು, ಹೊಸ ಗ್ರಾಹಕರನ್ನು ಸೆಳೆಯುವುದು ಅಥವಾ ಆನ್ಲೈನ್ ವ್ಯಾಪಾರ ವಿಸ್ತರಣೆ ಮಾಡಲು ಅವಕಾಶಗಳು ಎದುರಾಗುತ್ತವೆ. ದೊಡ್ಡ ಬಂಡವಾಳ ಹೂಡಿಕೆ ಮಾಡಬೇಕೆಂಬ ಆಲೋಚನೆ ಬಂದರೂ ಇಂದು ಅದರ ಬಗ್ಗೆ ಆಲೋಚನೆ ಮಾತ್ರ ಮಾಡಿ ತೀರ್ಮಾನ ಮುಂದೂಡಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಜವಾಬ್ದಾರಿಯ ದಿನ. ನೀವು ಮಾಡುವ ಲೆಕ್ಕಾಚಾರಗಳು ಫಲಿತಾಂಶ ನೀಡಬಹುದು. ಕೆಲವು ಹಳೆಯ ಹೂಡಿಕೆಗಳು ಇಂದು ಲಾಭ ಕೊಡಬಹುದು. ಭೂಮಿ, ಶಿಕ್ಷಣ, ವಿದೇಶ ಸಂಬಂಧಿತ ಲಾಭಗಳು ಕಾಣಬಹುದು. ಅನಿರೀಕ್ಷಿತ ವೆಚ್ಚಗಳು ಸಾಧ್ಯ, ಮುಖ್ಯವಾಗಿ ಕುಟುಂಬ, ಪ್ರಯಾಣ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಖರ್ಚುಗಳ ರೂಪದಲ್ಲಿ. ಇವುಗಳಲ್ಲಿ ಜಾಗ್ರತೆ ಅಗತ್ಯ. ಸಾಲ ನೀಡುವುದು, ಸಾಲ ಪಡೆಯುವುದು ಅಥವಾ ಗ್ಯಾರಂಟಿ ನಿಲ್ಲುವುದು ಶ್ರೇಷ್ಠವಲ್ಲ. ಹೊಸ ಯೋಜನೆಗಳಿಗೆ ಮೊತ್ತ ಜಮೆ ಮಾಡುವುದು, ಹಣ ಉಳಿಸುವುದು ಮತ್ತು ದೀರ್ಘಕಾಲಿಕ ಹೂಡಿಕೆಗೆ ಅರಿವು ಪಡೆಯುವುದು ಇಂದು ಉತ್ತಮ. ಹಿರಿಯರ ಸಲಹೆ ಬಹಳ ಉಪಕಾರಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಗುರುಗ್ರಹದ ಪ್ರಭಾವದಿಂದ ದೇಹದಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿದ್ದರೂ ಮಂಗಳದ ಪ್ರಭಾವದಿಂದ ರಕ್ತದಲ್ಲಿ ಬಿಸಿ, ಹೊಟ್ಟೆಕಿಚ್ಚು, ತಲೆನೋವು ಮತ್ತು ಕಣ್ಣುಗಳಿಗೆ ಒತ್ತಡ ಉಂಟಾಗಬಹುದು. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನವಿಡೀ ನೀರು ಕುಡಿಯುವುದು ಮುಖ್ಯ. ಕೈ, ಹೊಟ್ಟೆ, ಕಾಲುಗಳಲ್ಲಿ ದಣಿವು ಕಾಣಬಹುದು. ಪ್ರಯಾಣ ಇದ್ದರೆ ಹೆಚ್ಚಿನ ಜಾಗ್ರತೆ ಅಗತ್ಯ. ಆಹಾರ ನಿಯಮ ಪಾಲನೆ ಅತ್ಯವಶ್ಯ. ಚಳಿ ಬಿಸಿ ಆಹಾರಗಳನ್ನು ಒಂದೇ ದಿನದಲ್ಲಿ ತಿನ್ನುವುದನ್ನು ತಪ್ಪಿಸುವುದು ಉತ್ತಮ. ನೀವು ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಅಥವಾ ಕ್ಷಣ ವಿಶ್ರಾಂತಿ ಮಾಡುವುದರಿಂದ ಆರೋಗ್ಯದಲ್ಲಿ ಸಮತೋಲನ ದೊರೆಯುತ್ತದೆ. ಮನಸ್ಸಿನಲ್ಲಿ ಚಿಂತೆ ಅಥವಾ ಅಶಾಂತಿ ಕಂಡರೆ ಪ್ರಕೃತಿಯಲ್ಲಿ ಕೆಲ ಹೊತ್ತು ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣ ಇದೆ. ಆದರೆ ಕೆಲವು ವಿಚಾರಗಳಲ್ಲಿ ನಿಮ್ಮ ನೇರತೆ ಹೇಳುವ ರೀತಿಯ ಕಟ್ಟುನಿಟ್ಟು ಕೆಲವರಿಗೆ ತೊಂದರೆ ಆಗಬಹುದು. ಮಾತಿನಲ್ಲಿ ಮಿತವ್ಯಯ ಅಗತ್ಯ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ, ಮನೆಯಲ್ಲಿ ಮಹತ್ವದ ನಿರ್ಧಾರಗಳು ಅಥವಾ ಹಣಕಾಸಿನ ಚರ್ಚೆ ನಡೆಯಬಹುದು. ನಿಮ್ಮ ಆತ್ಮೀಯತೆ ಮತ್ತು ಸಹಾನುಭೂತಿ ದಿನದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚಿಸಿಕೊಳ್ಳುವ ಸಂದರ್ಭ. ತಪ್ಪು ಅರ್ಥಗಳಿದ್ದರೆ ಮಾತನಾಡಿ ನಿವಾರಿಸಿಕೊಳ್ಳಿ. ಮನೆಗೆ ದೂರದಿಂದ ಅತಿಥಿಗಳು ಬರುವುದು, ಮಕ್ಕಳಿಗೆ ಶಿಕ್ಷಣ ಸಂಬಂಧಿತ ಸುದ್ದಿ, ಹಿರಿಯರ ಆರೋಗ್ಯ ಸುಧಾರಣೆ ಇವನ್ನು ಕಾಣಬಹುದು. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಮತ್ತು ಧನು ರಾಶಿಯ ಅಧಿಪತಿ ಗುರುಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಸಹಾಯ ಟುಡೇ ಪ್ರಮುಖ. ಇಂದು ವಿಷ್ಣು, ದತ್ತಾತ್ರೇಯ ಅಥವಾ ಹನುಮಂತ ದೇವರ ಆರಾಧನೆ ಉತ್ತಮ. ಧರ್ಮಕರ್ಮಗಳಲ್ಲಿ ತೊಡಗುವುದು ಮನಸ್ಸಿನ ಭಾರ ತೆಗೆದುಹಾಕುತ್ತದೆ. ಓಂ ಗುರವೇ ನಮಃ ಅಥವಾ ಓಂ ಹಂ ಹನುಮತೆ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಉತ್ತಮ. ಬ್ರಾಹ್ಮಣರಿಗೆ ಅನ್ನದಾನ, ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ದಾನ ಅಥವಾ ದೇವಸ್ಥಾನದಲ್ಲಿ ದೀಪಾರಾಧನೆ ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಶಕ್ತಿ ಪ್ರತೀಕ. ಜ್ಞಾನ, ಬೆಳವಣಿಗೆ ಮತ್ತು ಪ್ರಗತಿಗೆ ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಜ್ಞಾನ, ವೀಕ್ಷಣಾ ಸಾಮರ್ಥ್ಯ ಮತ್ತು ಧೈರ್ಯಕ್ಕೆ ಬೆಳಕು ನೀಡುತ್ತದೆ. ಶುಭ ಸಮಯ
ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30 ಇಂದಿನ ಈ ಸಮಯದಲ್ಲಿ ಹೊಸ ಕಾರ್ಯಗಳು, ಮಾತುಕತೆಗಳು ಮತ್ತು ಶುಭಾರಂಭಗಳು ಇಂಪಾದ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಿಸ್ತು, ತಾಳ್ಮೆ ಮತ್ತು ಗಂಭೀರ ಮನೋಭಾವಗಳಿಂದ ದಿನವನ್ನು ಆರಂಭಿಸುವಿರಿ. ನಿಮ್ಮಲ್ಲಿ ಕೆಲಸದ ನಿಷ್ಠೆ ಮತ್ತು ಜವಾಬ್ದಾರಿಯ ಗುಣಗಳು ಇಂದಿನ ದಿನ ವಿಶೇಷವಾಗಿ ಬೆಳಗುತ್ತಿರುವಂತೆ ಅನುಭವವಾಗುತ್ತದೆ. ಶನಿಗ್ರಹದ ಪ್ರಭಾವವು ನಿಮ್ಮ ಮನಸ್ಸಿನಲ್ಲಿ ವಿಚಾರಶೀಲತೆ, ಆಳವಾದ ಚಿಂತನೆ ಮತ್ತು ನಿಮ್ಮ ಕಾರ್ಯಗಳ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ತರುತ್ತದೆ. ಕಾರ್ಯಗಳನ್ನು ಪೂರ್ಣಗೊಳಿಸುವ ಗುರಿ, ನಿಖರತೆ ಮತ್ತು ಪೂರಕವಾದ ದೈಹಿಕ ಮಾನಸಿಕ ದೃಢತೆ ನಿಮ್ಮಲ್ಲಿ ಇದೆ. ಹಳೆಯ ಕಾರ್ಯಗಳ ಸ್ಥಿರೀಕರಣ, ಹೊಸ ಕಾರ್ಯಗಳ ಶಾಂತ ಆರಂಭ ಮತ್ತು ಭವಿಷ್ಯದ ಯೋಜನೆಗಳನ್ನು ಗಂಭೀರವಾಗಿ ಚಿಂತಿಸುವ ದಿನ ಇದು. ಕೆಲವರಿಗೆ ಇಂದಿನ ದಿನದಲ್ಲಿ ಹಿಂದಿನಿಂದಲೂ ಬಾಕಿ ಉಳಿದ ಸಮಸ್ಯೆಗಳ ಪರಿಹಾರ ದೊರೆತಿರುವಂತೆ ಕಾಣಬಹುದು. ನಿಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಮನೋಭಾವವು ಇಂದಿನ ಚಟುವಟಿಕೆಗಳಿಗೆ ನೆಲೆಬೀಳುತ್ತದೆ. ಸಹನೆ ಮತ್ತು ಸ್ಥಿರ ಬುದ್ಧಿಯೇ ಇಂದಿನ ನಿಮ್ಮ ಶಕ್ತಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ಪ್ರದರ್ಶಿಸುವ ವ್ಯವಸ್ಥಿತತೆ, ಪರಿಶ್ರಮ ಮತ್ತು ಮೌನ ಕೃತನಿಷ್ಠೆ ಇಂದಿನ ದಿನ ಪ್ರಮುಖ. ಮೇಲಾಧಿಕಾರಿಗಳು ನಿಮ್ಮ ಶಾಂತ ಆದರೆ ಪರಿಣಾಮಕಾರಿ ಕಾರ್ಯವೈಖರಿಯನ್ನು ಗಮನಿಸುತ್ತಾರೆ. ಕೆಲವು ನಿರ್ಣಾಯಕ ತೀರ್ಮಾನಗಳು ನಿಮಗೆ ಕೈಗೊಳ್ಳಬೇಕಾಗಿರುವ ಸಾಧ್ಯತೆ ಇದ್ದು, ನೀವು ಅವನ್ನು ಪರಿಪೂರ್ಣವಾಗಿ ನಿರ್ವಹಿಸಬಲ್ಲಿರಿ. ಕೆಲವರಿಗೆ ಇಂದು ಹುದ್ದೆ ಬದಲಾವಣೆ, ಕೆಲಸದಲ್ಲಿ ಹೊಸ ನಿಯಮಾವಳಿ ಅಥವಾ ಹೊಸ ಕಾರ್ಯಪದ್ಧತಿ ಸಂಬಂಧಿತ ಸೂಚನೆಗಳು ಬರಬಹುದು. ನಿಮ್ಮ ಸಮಯ ನಿರ್ವಹಣೆ, ಕಾರ್ಯಪಟುತ್ವ ಮತ್ತು ನಿಷ್ಠೆ ನಿಮ್ಮ ಪ್ರಗತಿಗೆ ದಾರಿ ಬಿಡುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯಾವಹಾರಿಕ ತಾಂತ್ರಿಕತೆ, ಲೆಕ್ಕಪತ್ರಗಳ ಲೆಕ್ಕಾಚಾರದಲ್ಲಿ ಸ್ಪಷ್ಟತೆ ಮತ್ತು ವ್ಯಾಪಾರ ನಿರ್ವಹಣೆಯಲ್ಲಿ ತಾಳ್ಮೆಯ ಅಗತ್ಯವಿದೆ. ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆ ಬಗ್ಗೆ ಚರ್ಚೆಗಳು ಬರಬಹುದಾದರೂ ಇಂದು ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬಾರದು. ವ್ಯಾಪಾರ ವಿಸ್ತರಣೆ ಕುರಿತ ಚಿಂತನೆಗಳಿಗೆ ಇಂದು ಅನುಕೂಲಕರ. ಗುತ್ತಿಗೆ ಕೆಲಸಗಳು, ನಿರ್ಮಾಣ, ಕೃಷಿ, ಲಾಜಿಸ್ಟಿಕ್ಸ್, ಲೋಹ ಗಣಿ ಕ್ಷೇತ್ರದವರಿಗೆ ಇಂದಿನ ದಿನ ಶುಭಪ್ರದ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಶನಿಗ್ರಹದ ಪ್ರಭಾವದಿಂದ ನಿಯಂತ್ರಣ, ಜವಾಬ್ದಾರಿ ಮತ್ತು ದೂರದೃಷ್ಟಿ ಅತ್ಯಗತ್ಯ. ಅನಗತ್ಯ ಖರ್ಚುಗಳಿಗೆ ದೂರವಿರಲು ಇದು ಸೂಕ್ತ ದಿನ. ಕೆಲವು ಕುಟುಂಬ ಆರೋಗ್ಯ ಅಥವಾ ಮನೆ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸುಲಭವಾಗಿ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ. ಇಂದು ಸಾಲ ಕೊಡುವುದು ಪಡೆಯುವುದು ಎರಡನ್ನೂ ಸಾಧ್ಯವಾದಷ್ಟು ತಪ್ಪಿಸಿ. ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ನಿಧಾನವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಮಾತ್ರ ನಿರ್ಧಾರ ಕೈಗೊಳ್ಳಿ. ವ್ಯಾಪಾರಿಗಳಿಗೆ ಇಂದು ಹಣದ ಪ್ರವಾಹ ನಿಧಾನವಾಗಿರಬಹುದು, ಆದರೆ ಮಧ್ಯಾಹ್ನದ ನಂತರ ಚಟುವಟಿಕೆಗಳು ಉತ್ತಮವಾಗಿ ಕಾಣುತ್ತವೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ಯೋಜನೆ ಮಾಡುವುದು ಹೆಚ್ಚು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಮಾನಸಿಕ ಶಾಂತಿಗೆ ಆದ್ಯತೆ ಅಗತ್ಯ. ಬೆನ್ನು, ಮೊಣಕಾಲು, ಸಂಧಿ ನೋವು, ಸ್ನಾಯು ಸಂಕೋಚನ ಮತ್ತು ಚಳಿಗಾಳಿ ಪರಿಣಾಮಗಳಿಂದ ಕೆಲವು ತೊಂದರೆಗಳು ಎದುರಾಗಬಹುದು. ಶನಿಗ್ರಹದ ಪ್ರಭಾವದಿಂದ ದೇಹದಲ್ಲಿ ಬಲ ಕಮ್ಮಿ, ಶಕ್ತಿಹೀನತೆ ಅಥವಾ ನಿಧಾನಗತಿಯ ಭಾವನೆ ಕಾಣಬಹುದು. ಇದನ್ನು ಸರಿಯಾದ ಆಹಾರ, ವ್ಯಾಯಾಮ ಮತ್ತು ವಿಶ್ರಾಂತಿ ಮೂಲಕ ಸುಧಾರಿಸಬಹುದು. ನಿವರ್ತಿತ ನೀರು ಕುಡಿಯುವುದು, ಬಿಸಿ ಆಹಾರ ಹಾಗೂ ಮಧ್ಯಾಹ್ನದ ನಂತರ ಅತಿಯಾದ ದೈಹಿಕ ಶ್ರಮ ತಪ್ಪಿಸುವುದು ಉತ್ತಮ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಇಂದಿನ ದಿನದಲ್ಲಿ ವಿಶೇಷ ಫಲಕಾರಕ. ಎಣ್ಣೆ ಮಸಾಜ್, ನಿತ್ಯ ಚಳಿ, ಬಿಸಿ ಸ್ನಾನ ಕ್ರಮಗಳು ಆರೋಗ್ಯಕ್ಕೆ ಉತ್ತಮ. ಮಾನಸಿಕವಾಗಿ ನೀವು ಇಂದು ಆಳವಾದ ವಿಚಾರಗಳಲ್ಲಿ ತೊಡಗುವಿರಿ. ಆತಂಕ ಅಥವಾ ಭಾರವಾದ ಮನಸ್ಸು ಕಂಡರೂ ಅದು ತಾತ್ಕಾಲಿಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಚರ್ಚೆಗಳು, ನಿರ್ಧಾರಾತ್ಮಕ ಮಾತುಕತೆಗಳು ನಡೆಯುವ ಯೋಗವಿದೆ. ಹಿರಿಯರೊಂದಿಗೆ ಮಾತನಾಡುವಾಗ ಗೌರವಪೂರ್ಣ ಮತ್ತು ಸಮತೋಲನದ ನಡೆ ಹೊಂದಿರಿ. ಕುಟುಂಬದ ಹೊಣೆಗಾರಿಕೆ ಇಂದು ಹೆಚ್ಚಾಗುವ ಸಾಧ್ಯತೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಮನೆಯ ಭವಿಷ್ಯದ ಯೋಜನೆಗಳು ಮತ್ತು ಪರಸ್ಪರ ಜವಾಬ್ದಾರಿಗಳ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳು ಆಗಬಹುದು. ಕುಟುಂಬದ ಒಗ್ಗಟ್ಟಿಗೆ ನಿಮ್ಮ ತಾಳ್ಮೆ ಮತ್ತು ವಿವೇಕ ಹೆಚ್ಚುವರಿ ಬೆಂಬಲ. ಮಕ್ಕಳ ವಿದ್ಯಾಭ್ಯಾಸ, ಅವರ ಚಟುವಟಿಕೆ ಅಥವಾ ಅವರ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಬಹುದಾದ ದಿನ. ಮನೆಯ ಶಾಂತಿ ಮತ್ತು ಒಗ್ಗಟ್ಟಿಗೆ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹದ ಅಥವಾ ದಿನದ ಗಂಭೀರ ಪ್ರಭಾವ ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿದೇವರ ಆರಾಧನೆ, ದಾನ ಮತ್ತು ಜಪದಿಂದ ನಿಮ್ಮ ಮನಸ್ಸಿನ ಸಂಶಯ, ಭಯ, ಅಶಾಂತಿ ದೂರವಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ.
ಈ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿಗೆ ಸ್ಥೈರ್ಯ, ದೇಹಕ್ಕೆ ಶಕ್ತಿ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರಕುತ್ತದೆ. ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚುವುದು, ಕಪ್ಪು ತಿಲದಾನ, ಬಟ್ಟೆ ಅಥವಾ ಆಹಾರ ದಾನ ಇವತ್ತಿನ ದಿನದ ಶನಿಗ್ರಹದ ಕೃಪೆಯನ್ನು ಹೆಚ್ಚಿಸುತ್ತದೆ. ತಾಮ್ರ ಪಾತ್ರೆಯಲ್ಲಿ ನೀರು, ಎಳ್ಳು ಹಾಕಿ ಶನಿಗೆ ನೈವೇದ್ಯ ಅರ್ಪಿಸಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಪ್ರತೀಕ. ಸ್ಥಿತಪ್ರಜ್ಞತೆ, ಶಿಸ್ತು, ಪರಿಶ್ರಮ ಮತ್ತು ನಿಧಾನಗತಿಯಲ್ಲಿಯೂ ನಿಖರ ಸಾಧನೆಗೆ ಇದು ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ನಿಮ್ಮ ಚಿಂತನೆಗೆ ಗಂಭೀರತೆ, ಮನಃಶಾಂತಿ ಮತ್ತು ಕಾರ್ಯಸಫಲತೆಯನ್ನು ತರುತ್ತದೆ. ನೀಲಿ ಬಣ್ಣದ ಉಡುಪು, ನೀಲಿ ಹೂಗಳು ಅಥವಾ ನೀಲಿ ವಸ್ತುವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:45 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯಾರಂಭ, ಹಣಕಾಸು ವ್ಯವಹಾರ ಅಥವಾ ಕುಟುಂಬ ವೃತ್ತಿ ಸಂಬಂಧಿತ ತೀರ್ಮಾನಗಳು ಯಶಸ್ಸು ತರುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ವೈಶಿಷ್ಟ್ಯಪೂರ್ಣ ಚಿಂತನೆ, ಸ್ವತಂತ್ರ ನಿರ್ಧಾರಗಳು ಮತ್ತು ಹೊಸ ಆಲೋಚನೆಗಳೊಂದಿಗೆ ದಿನವನ್ನು ಪ್ರಾರಂಭಿಸುತ್ತೀರಿ. ನಿಮ್ಮ ಮಾನಸಿಕ ಶಕ್ತಿ, ಸಂದಿಗ್ಧ ಸ್ಥಿತಿಗಳಲ್ಲಿಯೂ ಸ್ಪಷ್ಟ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇಂದು ಹೆಚ್ಚಾಗಿರುತ್ತದೆ. ಮಂಗಳವಾರವಾದ್ದರಿಂದ ಮಂಗಳ ಗ್ರಹದ ಉತ್ತೇಜನ ನಿಮ್ಮ ಚಟುವಟಿಕೆಗಳಿಗೆ ವೇಗ ನೀಡುತ್ತದೆ, ಆದರೆ ಶಾಂತ ಮನಸ್ಥಿತಿ ಅಗತ್ಯ. ಇಂದು ಹೊಸ ಕಲಿಕೆ, ತಂತ್ರಜ್ಞಾನ, ಸಂಶೋಧನೆ, ವಿಶ್ಲೇಷಣೆ ಮತ್ತು ಹೊಸ ಯೋಜನೆಗಳಿಗೆ ಇದು ಕನ್ನಡಿಕೆಯ ದಿನ. ನೀವು ಇಂದಿನ ದಿನದಲ್ಲಿ ಮಾಡುವ ವಿಚಾರ ವಿಶ್ಲೇಷಣೆಗಳು ಮುಂದಿನ ಕೆಲವು ದಿನಗಳ ಗತಿಯನ್ನೇ ಬದಲಾಯಿಸಬಲ್ಲಂತಹದ್ದು. ಸಮಾಜಮುಖಿ ಚಿಂತನೆಗಳು, ಜನರೊಂದಿಗೆ ಸಂವಾದ ಮತ್ತು ಸಮೂಹ ಕಾರ್ಯಗಳಿಗೆ ಇದು ಸುಸಂದರ್ಭ. ನಿಮ್ಮ ಆಲೋಚನೆಗಳು ಇಂದಿನ ದಿನದಲ್ಲಿ ಸೃಜನಶೀಲತೆಗೆ ಹೊಸ ಬಣ್ಣ ನೀಡುತ್ತವೆ. ಆದರೆ ಅತಿಯಾದ ಕಲ್ಪನೆಗಳಲ್ಲಿ ಮುಳುಗುವ ಬದಲು ವಾಸ್ತವಿಕತೆಗೂ ಸಮಾನ ಪ್ರಾಮುಖ್ಯತೆ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ಕುಂಭರಾಶಿಯವರ ಬುದ್ಧಿವಂತಿಕೆ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಹೊಸ ವಿಧಾನಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಹಲವು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡಬಲ್ಲ ಸಾಮರ್ಥ್ಯ ಇಂದು ಸಹಾಯ ಮಾಡುತ್ತದೆ. ಅಧಿಕಾರಿ ವಲಯದಿಂದ ನಿಮ್ಮ ನೂತನ ಆಲೋಚನೆಗಳಿಗೆ ಮೆಚ್ಚುಗೆ ಸಿಗಬಹುದಾದ ದಿನ. ಕೆಲವರಿಗೆ ಹೊಸ ಜವಾಬ್ದಾರಿ, ಪ್ರಾಜೆಕ್ಟ್ನ ನೇತೃತ್ವ ಅಥವಾ ತಂಡದಲ್ಲಿ ಮುಖ್ಯ ಸ್ಥಾನ ಸಿಗುವ ಸಾಧ್ಯತೆ ಇದೆ. ತೊಂದರೆಗೊಳಿಸುವ ಸಹೋದ್ಯೋಗಿಗಳೊಂದಿಗೆ ಇಂದು ಸ್ಪಷ್ಟ ಮಾತು, ಆದರೆ ಮಿತವಚನ ಅಗತ್ಯ. ಕಚೇರಿಯಲ್ಲಿ ಇಂದು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಬೀಳಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಸಂಶೋಧನೆ ಮತ್ತು ಅವಕಾಶಗಳ ಪರಿಶೀಲನೆಗೆ ಸ್ಪಷ್ಟತೆ ಪಡೆಯುವಿರಿ. ಸಂದರ್ಶನಗಳಿಗೆ ಇದು ಉತ್ತಮ ದಿನ. ನಿಮ್ಮ ಧೈರ್ಯ ಮತ್ತು ಲಾಜಿಕ್ ಇಲ್ಲಿ ಕೆಲಸ ಮಾಡುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ಒಪ್ಪಂದ, ಅಪ್ರತೀಕ್ಷಿತ ಗ್ರಾಹಕರು ಮತ್ತು ಹೊಸ ವ್ಯಾಪಾರ ಸಂಬಂಧಗಳು ನಿರ್ಮಾಣವಾಗುವ ದಿನ. ಲೆಕ್ಕಪತ್ರದಲ್ಲಿ ಇಂದು ವಿಶೇಷ ಪರಿಶೀಲನೆ ಅಗತ್ಯ. ತಾಂತ್ರಿಕ ವ್ಯಾಪಾರದಲ್ಲಿರುವವರಿಗೆ ಲಾಭದ ಸೂಚನೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಮಿತವ್ಯಯ, ಸ್ಪಷ್ಟ ಲೆಕ್ಕ ಮತ್ತು ಆರಾಮದಾಯಕ ನಿರ್ವಹಣೆ ಅಗತ್ಯ. ಅನಿರೀಕ್ಷಿತ ವೆಚ್ಚಗಳು ಕಡಿಮೆ. ಆದಾಯದ ಬೆಳವಣಿಗೆಗೆ ಕೆಲವು ಸುಳಿಗಳು ದೊರೆಯುತ್ತವೆ. ಹಳೆಯ ಬಾಕಿ ಹಣ ವಸೂಲಿಯಾಗುವ ಸಾಧ್ಯತೆ ಇದೆ. ತಂತ್ರಜ್ಞಾನ, ಸಂಶೋಧನೆ, ಡಿಜಿಟಲ್ ವ್ಯವಹಾರಗಳಿಗೆ ಸಂಬಂಧಿಸಿದ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡಬಹುದು, ಆದರೆ ತ್ವರಿತ ನಿರ್ಧಾರ ಬೇಡ. ಸ್ನೇಹಿತರಿಂದ ಹಣಕಾಸು ಸಲಹೆ ಅಥವಾ ಸಹಾಯ ದೊರೆಯಬಹುದು. ಸಾಲದ ವ್ಯವಹಾರಗಳಲ್ಲಿ ಇಂದು ಜಾಗ್ರತೆ ಅತ್ಯಗತ್ಯ. ಕಟ್ಟಡ, ಎಲೆಕ್ಟ್ರಾನಿಕ್ಸ್ ಮತ್ತು ಆನ್ಲೈನ್ ವ್ಯಾಪಾರಗಳಿಗೆ ಇಂದು ಲಾಭದ ಸಾಧ್ಯತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇಂದು ಮಾನಸಿಕ ಒತ್ತಡ, ಹೆಚ್ಚು ಯೋಚನೆ, ಅನಿದ್ರೆ ಅಥವಾ ತಲೆನೋವು ಕಾಣಿಸಿಕೊಳ್ಳುವ ಸಾಧ್ಯತೆ. ಕುಂಭರಾಶಿಯವರು ಹೆಚ್ಚು ಆಲೋಚಿಸುವ ಸ್ವಭಾವದಿಂದ ಕೆಲವೊಮ್ಮೆ ಮನಸ್ಸು ನಿಶ್ಶಬ್ದವಾಗಿಲ್ಲದೆ ಇರುತ್ತದೆ. ಇಂದು ಆಲೋಚನೆ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಅಗತ್ಯ. ಎದೆ ಭಾಗ, ನರಮಂಡಲ, ಕಾಲುಗಳಿಂದ ಸಂಬಂಧಿಸಿದ ಸಮಸ್ಯೆಗಳಿಗೆ ಇಂದು ಸ್ವಲ್ಪ ಜಾಗ್ರತೆ. ಹೆಚ್ಚು ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆ ತಪ್ಪಿಸಿ. ಯೋಗ, ಉಸಿರಾಟ ವ್ಯಾಯಾಮ ಮತ್ತು ಶೀತ ಪ್ರಕೃತಿ ಆಹಾರ ಇಂದು ಉತ್ತಮ. ಶರೀರದಲ್ಲಿ ನೀರಿನ ಅಲ್ಪತೆ ಉಂಟಾಗದಂತೆ ಯಾವಾಗಲೂ ನೀರು ಕುಡಿಯಿರಿ. ಚಹಾ, ಕಾಫಿ ಕಡಿಮೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಶಾಂತ ವಾತಾವರಣ. ಯಾವುದೇ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಾಗ ಸ್ಪಷ್ಟ ಮತ್ತು ಮೃದು ಮಾತು ಅಗತ್ಯ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಕುಟುಂಬದ ಸದಸ್ಯರ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಸಂಗಾತಿಯೊಂದಿಗೆ ಇಂದು ಆತ್ಮೀಯ ಸಂವಾದ ನಡೆಯಬಲ್ಲದು. ಭಾವೋದ್ರೇಕಕ್ಕಿಂತ ಹೆಚ್ಚಿನದಾಗಿ ತರ್ಕ ಮತ್ತು ಪರಸ್ಪರ ಗೌರವ ಇಂದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವ ದಿನ.
ಹಳೆಯ ಸ್ನೇಹಿತರಿಂದ ಸಂದೇಶ ಅಥವಾ ಭೇಟಿ ಸಾಧ್ಯತೆ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಮಂಗಳ ಶಕ್ತಿಯನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕ್ರಮ ಅಗತ್ಯ. ಹನುಮಂತನಿಗೆ ಆರತಿ, ಕೆಂಪು ಹೂವಿನ ಅರ್ಪಣೆ ಅಥವಾ ನವಗ್ರಹ ಪೂಜೆ ಉತ್ತಮ. ಓಂ ಶ್ರೀಂ ಹ್ರೀಂ ಕ್ರೀಂ ಅಥವಾ ಓಂ ಹಂ ಹನುಮತೇ ನಮಃ ಮಂತ್ರಗಳಲ್ಲಿ ಯಾವುದನ್ನಾದರೂ 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ನೆಮ್ಮದಿ, ಶಕ್ತಿಯ ಸಮತೋಲನ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ತಾಮ್ರ ಪಾತ್ರೆಯಲ್ಲಿ ದೀಪ ಹಚ್ಚುವುದು ಇಂದು ಶುಭ. ದಾನ ಧರ್ಮಗಳಲ್ಲಿ ಇಂದು ನೀರು, ಹಣ್ಣು ಅಥವಾ ಬಟ್ಟೆ ದಾನ ಉತ್ತಮ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಬೌದ್ಧಿಕತೆ ಮತ್ತು ಗುರಿಗಳನ್ನು ಸಾಧಿಸಲು ಬೇಕಾದ ಶಿಸ್ತನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಸಮತೋಲನ ನೀಡುತ್ತದೆ. ಹಸಿರು ಬಣ್ಣದ ಉಡುಪು, ಹೂವು ಅಥವಾ ಹಸಿರು ವಸ್ತುವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ಕೆಲಸದ ಯೋಜನೆ, ಆರ್ಥಿಕ ತೀರ್ಮಾನಗಳು ಅಥವಾ ಕಚೇರಿಯ ಮಾತುಕತೆಗಳನ್ನು ನಡೆಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯ ವೀಕ್ಷಕರೇ, ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಮಂಗಳವಾರದ ಮಂಗಳ ಗ್ರಹದ ಶಕ್ತಿ ಹಾಗೂ ಗುರುಗ್ರಹದ ಕೃಪೆಯಿಂದ ಭಾವನಾಶೀಲತೆ, ತಲೆ ಚುರುಕು, ಒಳನೋಟ ಮತ್ತು ದೈವಭಕ್ತಿ ಹೆಚ್ಚಾಗುವ ದಿನ. ನಿಮ್ಮ ಸಹಜ ಲಜ್ಜಾಶೀಲತೆ, ಮೃದುತೆ, ಕಲಾತ್ಮಕ ಚಿಂತನೆ ಮತ್ತು ಸೃಜನಾತ್ಮಕತೆ ಇಂದು ಇನ್ನಷ್ಟು ಪ್ರಬಲವಾಗುತ್ತದೆ. ಯಾವುದಾದರೂ ವಿಷಯವನ್ನು ಆಳವಾಗಿ ಅನ್ವೇಷಿಸುವ, ಮನಸ್ಸಿನಲ್ಲಿ ಮೌನವಾಗಿ ನಿರ್ಧಾರಗೊಳ್ಳುವ ಅಥವಾ ಆತ್ಮ ಪರಿಶೀಲನೆ ಮಾಡುವ ದಿನವೆಂದು ಹೇಳಬಹುದು. ಕೆಲವರಿಗೆ ಇಂದು ಹಳೆಯ ಸಮಸ್ಯೆಗಳ ಪರಿಹಾರ, ಹೊಸ ಯೋಜನೆಗಳಿಗೆ ಸ್ಪಷ್ಟ ಸಂಕುಲನ ಮತ್ತು ಮನಸ್ಸಿನಲ್ಲಿ ಜಾಗೃತವಾಗುವ ಹೊಸ ಪ್ರೇರಣೆ ಕಾಣಬಹುದು. ನಿಮ್ಮ ಕಲಾತ್ಮಕ ಬುದ್ಧಿ, ಬರೆದಿಡುವ ಸಾಮರ್ಥ್ಯ ಅಥವಾ ಆಧ್ಯಾತ್ಮಿಕ ಗುಣಗಳು ಇಂದು ಬಹಳ ಫಲಪ್ರದವಾಗುತ್ತವೆ. ಇಂದು ನೀರಿನ ತತ್ವ ಪ್ರಬಲವಾಗಿರುವ ಕಾರಣ ಮನಸ್ಸು ಸ್ವಲ್ಪ ವ್ಯತ್ಯಾಸ ಆಗಬಹುದು, ಆದರೆ ಇದು ನಿಮ್ಮ ಆಂತರಿಕ ಜ್ಞಾನವನ್ನು ಹೆಚ್ಚಿಸುವಂತೆ ಕೆಲಸ ಮಾಡುತ್ತದೆ. ಹೊಸ ಜನರನ್ನು ಭೇಟಿ ಮಾಡುವ, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಮತ್ತು ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸುವಂತಹ ಸಂಭವಗಳು ಇಂದಿನ ದಿನದಲ್ಲಿ ಇರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿರುವವರಿಗೆ ಇಂದು ಅವರ ಸೃಜನಾತ್ಮಕ ಸಲಹೆಗಳು, ಮೃದು ಸಂವಹನ ಮತ್ತು ವಿಶ್ಲೇಷಣಾ ಶಕ್ತಿ ಅತ್ಯಂತ ಮುಖ್ಯ. ನಿಮ್ಮ ಮಾತಿನ ಮೃದುತೆ ಕೆಲವರ ಮನಸ್ಸನ್ನು ಗೆಲ್ಲಬಹುದು. ಮೇಲಾಧಿಕಾರಿಗಳು ನಿಮ್ಮ ಪರಿಶೀಲನೆ, ಕಾರ್ಯನೈಪುಣ್ಯ ಮತ್ತು ಸಹಕಾರ ಮನೋಭಾವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬಹುದು. ಏಕಾಗ್ರತೆ ಬೇಕಾದ ಕೆಲಸಗಳು, ಗಣನೆಗಳು, ದಾಖಲೆ ಪತ್ರ ಕೆಲಸಗಳು, ವರದಿ ತಯಾರಿ ಮತ್ತು ಯೋಜನೆ ನಿರ್ವಹಣೆಗೆ ಇಂದು ಸುಸಂದರ್ಭ. ಆದರೆ ತಳಮಳ, ಅನುಮಾನ ಅಥವಾ ಅತಿಯಾದ ಭಾವೋದ್ರೇಕದಿಂದ ಕೆಲಸಕ್ಕೆ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಿ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಇಂದು ಸಂದರ್ಶನ ಅಥವಾ ಹೊಸ ಅವಕಾಶಗಳ ಚರ್ಚೆಗಳಿಗೆ ಸರಿಯಾದ ವಾತಾವರಣವಿದೆ. ಆದರೆ ಪ್ರತಿಯೊಂದು ವಿಚಾರವನ್ನು ತಲೆ ಚಳಿ ಇಟ್ಟು ವಿಚಾರಿಸಬೇಕು. ಉದ್ಯಮಿಗಳಿಗೆ ಇಂದು ಗ್ರಾಹಕ ಸಂಪರ್ಕ, ಹಣ ವಸೂಲಿ ಮತ್ತು ಹೊಸ ಯೋಜನೆಗಳ ವಿಚಾರದಲ್ಲಿ ನಿಧಾನ ಪ್ರಗತಿ ಕಂಡರೂ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮೃದುವಾದ ನಡೆ ಮತ್ತು ನಂಬಿಕೆ ಬೆಳೆಸುವ ಮಾತುಗಳು ಇಂದು ಹೆಚ್ಚಿನ ಪ್ರಭಾವ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಜಾಗರೂಕತೆ ಮತ್ತು ನಿಯಂತ್ರಣ ಅಗತ್ಯ. ಮೊತ್ತ ದೊಡ್ಡದಿರದ ಖರ್ಚುಗಳೇ ಅನಿರೀಕ್ಷಿತವಾಗಿ ಆಗುವ ಸಾಧ್ಯತೆ. ಕುಟುಂಬದವರ ಆರೋಗ್ಯ, ಮನೆಯ ನಿರ್ವಹಣೆ ಅಥವಾ ವ್ಯಕ್ತಿಗತ ಅವಶ್ಯಕತೆಗಳಿಗೆ ಹಣ ಹೋಗಬಹುದು. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭ ಅಥವಾ ಹೂಡಿಕೆಗಳ ಮೌಲ್ಯ ಸ್ಥಿರಗೊಂಡಿರುವ ಸೂಚನೆ ಇರಬಹುದು. ಆದರೆ ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳದಿರುವುದು ಉತ್ತಮ. ಹಣದ ವ್ಯವಹಾರಗಳಲ್ಲಿ ಯಾರದ್ದೇ ಮಾತನ್ನು ಬೇಗ ನಂಬಬೇಡಿ. ಹಣಕಾಸಿನಲ್ಲಿ ಜಾಗೃತಿ ಜೊತೆಗೆ ವಾಸ್ತವಿಕ ದೃಷ್ಟಿಕೋನ ಕೂಡ ಬೇಕಾಗುತ್ತದೆ. ವ್ಯಾಪಾರಿಗಳಿಗೆ ಇಂದು ಹಣಕಾಸಿನ ಹರಿವು ನಿಧಾನಗತಿಯಲ್ಲಿರಬಹುದು, ಆದರೆ ದಿನದ 2ನೇ ಭಾಗದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುವುದು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯದಲ್ಲಿ ನೀರು ತತ್ವ ಹೆಚ್ಚು ಇರುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆ, ಹೊಟ್ಟೆ ಅಸಮಾಧಾನ, ದೇಹದಲ್ಲಿ ಶೀತ ಬಿಸಿ ಅಸಮತೋಲನ ಅಥವಾ ತುಸು ದೌರ್ಬಲ್ಯ ಕಾಣಿಸಬಹುದು. ನೀರು ಸಾಕಷ್ಟು ಕುಡಿಯಿರಿ, ಹಗುರವಾದ ಆಹಾರ ಸೇವಿಸಿ ಮತ್ತು ಅತಿಯಾದ ತಂಪು ಬಿಸಿ ಎರಡನ್ನೂ ತಪ್ಪಿಸಿ. ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ, ಭಾವನಾತ್ಮಕ ಅಲೆಮಾಲೆ ಅಥವಾ ನಿರ್ಧಾರಾತ್ಮಕತೆಯ ಕೊರತೆ ಕಾಣಬಹುದು. ಧ್ಯಾನ, ಸಣ್ಣ ಪ್ರಾಣಾಯಾಮ ಅಥವಾ 15ರಿಂದ 20 ನಿಮಿಷ ಮೌನದಲ್ಲಿರುವುದು ಮನಸ್ಸಿಗೆ ಉತ್ತಮ ಪ್ರಯೋಜನ ನೀಡುತ್ತದೆ. ಮೀನರಾಶಿಯವರಿಗೆ ಕಾಲು, ಪಾದ, ಎದೆ ಭಾಗದಲ್ಲಿ ಇಂದು ಸ್ವಲ್ಪ ಒತ್ತಡ ಅಥವಾ ಆಲಸ್ಯ ಕಂಡುಬರುವ ಸಾಧ್ಯತೆ ಇದೆ. ಹಗ್ಗದ ವ್ಯಾಯಾಮಗಳು, ಸಣ್ಣ ನಡಿಗೆ ಸರಿ. ನೀರಿನಲ್ಲಿ ಕಾಲಿಟ್ಟರೆ ಅಥವಾ ಸ್ನಾನದಲ್ಲಿ ಸುಗಂಧ ದ್ರವ್ಯ ಬಳಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ನಿಮ್ಮ ಮೃದು ಮಾತುಗಳು, ಸಹಾನುಭೂತಿ ಮತ್ತು ಸಹಕರಿಸುವ ಮನೋಭಾವ ಮನೆತನಕ್ಕೆ ಶಾಂತಿ ನೀಡುತ್ತದೆ. ಸಂಬಂಧಿಕರಿಗೆ ಸಲಹೆ ನೀಡುವುದು, ಅವರ ಮಾತನ್ನು ಆಲಿಸುವುದು ಇಂದು ಉತ್ತಮ ಪರಿಣಾಮ ಕೊಡುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಹೃದಯ ತುಂಬಿದ ಮಾತುಕತೆ, ಭಾವನಾತ್ಮಕ ಹಂಚಿಕೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುವ ದಿನ. ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಭಾವೋದ್ರೇಕ ಸ್ವಲ್ಪ ಹೆಚ್ಚು. ನೀವು ಏನು ಹೇಳುತ್ತೀರಿ, ಹೇಗೆ ಹೇಳುತ್ತೀರಿ ಎಂಬುದು ಮುಖ್ಯ. ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವುದರಿಂದ ಬಿಗುತೆ ಕರಗುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯ ಯೋಜನೆಗಳ ಬಗ್ಗೆ ಇಂದು ಕುಟುಂಬದಲ್ಲಿ ಮಾತುಕತೆ ನಡೆಯಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕತೆಗೆ ತೊಡಗಿಕೊಳ್ಳುವುದು ಮೀನರಾಶಿಯವರಿಗೆ ಅತ್ಯಂತ ಶ್ರೇಷ್ಠ. ಗುರುಗ್ರಹದ ಕೃಪೆಯು ದೈವ ಭಕ್ತಿಯನ್ನು ಮತ್ತಷ್ಟು ಶಕ್ತಿಮಾನಗೊಳಿಸುತ್ತದೆ. ವಿಶೇಷವಾಗಿ ವಿಷ್ಣು, ದತ್ತಾತ್ರೇಯ ಅಥವಾ ಗುರುದೇವರ ಆರಾಧನೆ ಫಲಕಾರಿ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಭಾವನೆಗಳಿಗೆ ಸರಿಯಾದ ದಿಕ್ಕು ಮತ್ತು ಆಂತರಿಕ ಜ್ಞಾನ ಪ್ರಬಲವಾಗುತ್ತದೆ. ಪಿತೃಗಳಿಗೆ ತಿಲತರ್ಪಣ, ನೀರಿಗೆ ಹಾಲಿನ ಹನಿಯನ್ನು ಸೇರಿಸಿ ಅರ್ಪಣೆ ಅಥವಾ ದಾನ ಮಾಡಿದರೆ ಉತ್ತಮ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಅಧ್ಯಾತ್ಮ, ಆತ್ಮ ಪರಿಶೀಲನೆ ಮತ್ತು ಅಂತಹ ಪ್ರೇರಣೆಯ ಪ್ರತೀಕ. ಇಂದು ಈ ಸಂಖ್ಯೆ ನಿಮ್ಮ ಚಿಂತನೆಗೆ ಮಾರ್ಗದರ್ಶನ ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ದೇಹಕ್ಕೆ ತಾಜಾತನ ಮತ್ತು ನಿರ್ಧಾರಕ್ಕೆ ಸ್ಪಷ್ಟತೆಗೆ ಕಾರಣವಾಗುತ್ತದೆ. ಬಿಳಿ ಬಣ್ಣದ ಬಟ್ಟೆ ಅಥವಾ ಹೂವು ಇಂದು ಬಹಳ ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಆರ್ಥಿಕ ತೀರ್ಮಾನಗಳು, ಕೆಲಸದ ಮಾತುಕತೆ, ಕುಟುಂಬ ಚರ್ಚೆಗಳು ಮತ್ತು ಆಧ್ಯಾತ್ಮಿಕ ಆರಂಭಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.